ಭಾಳ ಗೌರವ ಕೊಟ್ಟಿರೋ ವ್ಯಕ್ತಿಗಳನ್ನು ಅವ್ರು ಹೇಗೆ ಒಂದು ಸ್ಮಾರಕ ಪಾಲಿಟಿಕ್ಸ್ ಈ ವಿಚಾರ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ತಲುಪತ್ತೆ ಚರ್ಚೆ ಆಗುತ್ತೆ ಅಂತ ನಿರೀಕ್ಷೆ ಮಾಡಿರಲಿಲ್ಲ. ಅವರೆಲ್ಲರೂ ಕೂಡ ನಮ್ಮ ಪರವಾಗಿ, ನಮ್ಮ ವಿಚಾರಗಳ ಪರವಾಗಿ ಬೆಂಬಲ ಕೊಟ್ಟಿದ್ದಾರೆ. ಅದು ನನಗೆ ಹೆಮ್ಮೆ. ನಾನು ಹೇಳಿಕೆಗೆ ಖಂಡಿತ ಬದ್ಧನಾಗಿದ್ದೀನಿ. ಕಾನೂನು ಅವ್ರ ಕೈಗೆ ಎತ್ಕೊಂಡು ಪೊಲೀಸ್ನವ್ರ ಮುಂದೆನೂ ಕೂಡ ನಾನು ಏನು ಮಾಡಿದ್ರೂ ಪರವಾಗಿಲ್ಲ ಅನ್ನೋದು ಮಾಡೋದಿರುತ್ತಲ್ಲ, ಅದು ಒಂದು ರೀತಿ ರಾಜ್ಕುಮಾರ್ ಅಭಿಮಾನಿ ಅಂತ ಹೇಳ್ಕೊಳ್ಳೋ ಯೋಗ್ಯತೆ ಇಲ್ಲದಿರೋ ವ್ಯಕ್ತಿಗಳು. ಯಾರು ನೀವು ನೋಡಿದ್ದೀರಾ ಸ್ಕ್ರೀನ್, ನೀವೆಲ್ಲ ನೋಡಿದ್ದೀರಾ, ಸಾರಾ ಗೋವಿಂದ್ ಅಂತವರು ನೀವೆಲ್ಲ ನೋಡಿದ್ದೀರಾ. ಅದು ಟಿವಿ ಒಬ್ರ ಬಗ್ಗೆ ಗೌರವ ಅಂತ ಇರ್ತಾರೆ, ಒಬ್ರ ಬಗ್ಗೆ ಮಾತಾಡ್ಬೇಕು ಒಂದು ಯೋಗ್ಯತೆ ಇರಬೇಕು. ನಾನು ಹೇಳೋದು ಕೇಳಿ, ಆ ಯೋಗ್ಯತೆ ಇದ್ರೆ ಮಾತ್ರ ಒಬ್ರ ಬಗ್ಗೆ ಮಾತಾಡ್ಲಿಕ್ಕೆ ಸಾಧ್ಯ. ಸರ್ಕಾರ ಮುಖ್ಯಮಂತ್ರಿಗಳೇ ಮಾತಾಡಕ್ಕಾಗೋದಿಲ್ಲ, ನೀವು ಹೇಳೋದು ಆರ್ಸಿನ ಅಂತ ಸಾವಿರಾರು ಜನ ಮಾತಾಡಕ್ಕಾಗೋದಿಲ್ಲ. ಹೌದು, ನಿಮಗೆ ನೋವಾಗಿದ್ದರೆ ಅದು ನನ್ನ ಉದ್ದೇಶ ಅಲ್ಲ. ಆದರೆ ನಾನು ಹೇಳಿದ್ದು ಸತ್ಯನೇ, ನಾನು ಹೇಳಿದ್ದು ಜನರ ಜಾಗೃತಿ ದೃಷ್ಟಿನಲ್ಲೇ ಇದು ಉತ್ತಮ ವಿಚಾರಗಳು. ಅದೇ ರಾಜ್ಕುಮಾರ್ ಅವರ ಅಭಿಮಾನಿ ಸಂಘ ಅಂತ ಕಟ್ಕೊಂಡು ಅವರ ಒಂದು ಉದ್ದೇಶಕ್ಕೆ, ಅಣ್ಣವರ ಉದ್ದೇಶಕ್ಕೆ ತದ್ವಿರುದ್ಧವಾಗಿ ನಡ್ಕೊಂಡು ಅದು, ಅಥವಾ ನಾವು ಕಾನೂನಾತ್ಮಕವಾಗಿ ಯಾವ ರೀತಿ ಮುಂದುವರಿಬೇಕು ಅನ್ನೋದು ಕೂಡ ಚರ್ಚೆ ಆಗಿ ನಾವೆಲ್ಲ ಅದನ್ನು ತೀರ್ಮಾನ ಮಾಡಿ ಮುಂದುವರಿತೀವಿ. ಅಂತ ನನ್ನ ಒಂದು ರೀತಿ ಕಲೆ ಬಗ್ಗೆ ಒಂದು ಕಾಳಜಿ ಬೆಳೆಸ್ಕೊಳ್ಳೋಕ್ಕೆ ರಾಜ್ಕುಮಾರ್ ಅವರು, ಅಣ್ಣವರು ಭಾಳ ದೊಡ್ಡ ಕಾರಣರಾಗ್ತದೆ. ದಮ್ಮಿದ್ರೆ ಇದು ಮಾಡಲಿ, ಚುನಾವಣೆ ನಮಗೆ ಪಾಲಿಟಿಕ್ಸ್ ಬೇಕೇ ಬೇಕು. ನಮಗೆ ಮಾತಾಡೋಕ್ಕೆ ನಮಗೆ ಬರೀ ಮಾಜಿ ಪ್ರಧಾನಮಂತ್ರಿ ಮೊಮ್ಮಗನೇ ಆಗಿರಬೇಕು ಅಂತ ಏನಿಲ್ಲ, ಎಲ್ಲರಿಗೂ ಮಾತಾಡೋಕ್ಕೆ ಸ್ವಾತಂತ್ರ್ಯ ಇದೆ. ಅಣ್ಣವರ ರಾಜವಂಶ ಕನ್ನಡಿಗರೆಲ್ಲ ಸೇರಿ ನಾವು ಹೇಳ್ತಾ ಇಲ್ವಾ, ನೀವು ನಮ್ಮ ಭಾರತ ದೇಶದ ಸಿಟಿಜನ್ನೇ ಅಲ್ಲ. ನಮಸ್ಕಾರ ವೀಕ್ಷಕರೇ, ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ. ನಾನು ವಿಜಯ್ ಜೊನ್ನಳ್ಳಿ. ಇವತ್ತು ವಿಶೇಷ ಸಂದರ್ಶನದಲ್ಲಿ ವಿಶೇಷ ಅತಿಥಿಯೊಬ್ಬ ನಮ್ಮ ಜೊತೆ ಸಂದರ್ಶನದಲ್ಲಿದ್ದಾರೆ. ಅವರು ನಟ ಚೇತನ್ ಅವರು. ಸಾಕಷ್ಟು ವಿಚಾರಗಳಿಗೆ, ನಾನಾ ರೀತಿಯ ಚರ್ಚೆಗಳಿಗೆ ಗ್ರಾಸ ಆಗ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ವಿವಾದ ಇವ್ರ ಮೈ ಮೇಲೆ ಹೋಗುತ್ತೋ ಅಥವಾ ವಿವಾದಗಳು ಇವ್ರು ನುಡ್ಕೊಂಡು ಬರುತ್ತೋ ಗೊತ್ತಿಲ್ಲ. ಒಂದಷ್ಟು ವಿಚಾರಗಳು ಚರ್ಚೆ ಆಗ್ತಾ ಇರುವಂಥದ್ದು. ಅದರಲ್ಲಿ ಬಹಳ ಪ್ರಮುಖ, ಇತ್ತೀಚೆಗೆ ರಾಜ್ಕುಮಾರ್ ಸಮಾಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಸಮಾಧಿಯ ಜಾಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊಟ್ಟಂಥ ಹೇಳಿಕೆ ಸಾಕಷ್ಟು ಚರ್ಚೆ ವಿಚಾರ ಆಯಿತು. ಈ ಸಂಬಂಧಪಟ್ಟಂತೆ ಖುದ್ದು ನಮ್ಮ ಜೊತೆ ನಟ ಚೇತನ್ ಇದ್ದಾರೆ. ಚೇತನ್ ಕಾರ್ಯಕ್ರಮಕ್ಕೆ ಸ್ವಾಗತ, ಇಂಟರ್ವ್ಯೂಗೆ. ನಮಸ್ಕಾರ ವಿಜಯ್ ಅವರೇ. ಫಸ್ಟು ಪ್ರಶ್ನೆ ಸಮಾಧಿ ಮತ್ತೊಂದು ಎಲ್ಲ ನಂತರ ಮಾತಾಡೋಣ. ವಿವಾದಗಳು ತಮ್ಮನ್ನು ಉಡ್ಕೊಂಡು ಬರುತ್ತೋ ಅಥವಾ ತಾವೇ ಉಡ್ಕೊಂಡು ಹೋಗ್ತಿರೋ ವಿವಾದಗಳು ಪದೇ ಪದೇ ಒಂದಷ್ಟು ವಿಚಾರ ಚರ್ಚೆ ಆಗ್ತಾ ಇರುತ್ತೆ. ಏನು ವಿಚಾರ? ವಿಜಯ್ ಅವರೇ, ನಾವು ವಿವಾದ ಮಾಡಬೇಕು ಅನ್ನೋ ಉದ್ದೇಶ ನಮ್ಮದಲ್ಲ. ನಮ್ಮ ಉದ್ದೇಶ ಏನಂದರೆ ಸಮಾಜದ ವಿಚಾರಗಳನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಪರಿಹಾರ ಕೊಡೋದು ನಮ್ಮ ಉದ್ದೇಶ. ನಾವು ನೋಡೋದು ಬೇರೆ ದೃಷ್ಟಿಕೋನದಿಂದ. ಸೊ ನಮಗೆ ನಾವು ಬಲಪಂಥಿನೂ ಅಲ್ಲ, ಮಧ್ಯಪಂಥಿಯವರು ಅಲ್ಲ, ಎಡಪಂಥಿಯವರು ಅಲ್ಲ. ನಮ್ಮದೇ ಆದ ಒಂದು ಸತ್ಯಪಂಥ ಅನ್ನೋ ಒಂದು ಸೈದ್ಧಾಂತಿಕ ನೆಲೆಗಟ್ಟನ್ನ ನಾವು ನೋಡ್ತೀವಿ. ಇದೇ ವಿಚಾರಕ್ಕೆ ಚೇತನ್ ಅಂದರೆ ಯಾರು ಅಂತ ಅದನ್ನು ಒಂದು ನಿಮಿಷ ಮುಗಿಸ್ಬಿಡ್ತೀವಿ. ಅದನ್ನು ಒಂದು ವಿವಾದ ಆಗ್ತಾ ಇದೆ ಅಂದರೆ ಸಾರ್ವಜನಿಕರು, ಸಮಾಜ ಈ ವಿಚಾರನ ಮೆಲುಕು ಹಾಕ್ತಾ ಇದ್ದಾರೆ ಅನ್ನೋ ಅರ್ಥ. ಯಾವುದೇ ವಿಚಾರ, ವಿಚಾರದ ವಿವಾದ. ಈಗ ವೈಯಕ್ತಿಕ ವಿವಾದ ಆದರೆ ಅದೇನೋ ಒಂದು ಬೇರೆ ಬೇರೆ ಸಮಸ್ಯೆ, ವೈಯಕ್ತಿಕವಾದರೆ ಅದು ಬೇರೆ. ಸಾರ್ವಜನಿಕರ ವಿವಾದ ಆದರೆ, ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ವಿವಾದ ಆದರೆ ಸಮಾಜ ಇದು ಹೀಗೂ ನೋಡಬಹುದಾ, ಇದರಲ್ಲಿ ಎಷ್ಟು ಸತ್ಯತೆಗಳಿದೆ, ಇದನ್ನು ಏನು ಈ ವಿಚಾರ ಬೆಳಕಿಗೆ ಬರ್ತಾ ಇದೆ, ಇದು ಆಗಬೇಕಾ ಆಗಬಾರ್ದಾ, ಈ ಥರ ಪ್ರಜಾಪ್ರಭುತ್ವದ ಚರ್ಚೆಗಳು ನಮಗೆ ಬೇಕಿದೆ. ಒಂದು ಗಟ್ಟಿಯಾದ ಪ್ರಜಾಪ್ರಭುತ್ವ ಆಗಬೇಕು ಅಂದರೆ ವಿವಾದಗಳ ಮುಖಾಂತರನೇ ಚರ್ಚೆಗಳಾಗಬೇಕು. ನಾವು ವಿವಾದ ಹುಟ್ಟಾಕೋದು ನಮ್ಮ ಉದ್ದೇಶ ಅಲ್ಲ, ವಿಚಾರ ತರೋದು. ಬಟ್ ಆ ವಿಚಾರಗಳು ಯಾವಾಗ ಒಂದು ರೀತಿ ಬೇರೆ ದೃಷ್ಟಿಕೋನದಿಂದ ಇರುತ್ತೆ, ಸಮಾಜದ ಸಮಸ್ಯೆಗಳು ಪರಿಹಾರ ಆಗುತ್ತೆ ಅಂತ ಇರುತ್ತೋ ಅವಾಗ ವಿವಾದಗಳು ಉಂಟಾಗುತ್ತೆ. ಸೊ ಇಟ್ಸ್ ಅ ಕ್ವೆಶ್ಚನ್ ಆಫ್ ವಿಚಾರ, ಐಡಿಯಾಸ್. ಸಮಾಜ ಅದಕ್ಕೆ ಆಮೇಲೆ ನಿಜವಾಗ್ಲೂ ನಮಗೆ, ನೀವು ಅದನ್ನು ಒಪ್ತಿರೋ ಬಿಡ್ತಿರೋ, ನೀವು ಚರ್ಚೆ ಮಾಡಿ. ಮತ್ತು ಬೇರೆಯವ್ರಿಗೂ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ, ಅವ್ರಿಗೆ ಹೇಳೋ ಹಕ್ಕಿದೆ ಅನ್ನೋದನ್ನು ನಾವು ಎತ್ತಿ ಹಿಡಿಬೇಕು. ಸೊ ಈ ದಿಕ್ಕನ್ನ ನಾವು ಯೋಚನೆ ಮಾಡಿ. ಡಾಕ್ಟರ್ ರಾಜ್ಕುಮಾರ್ ಅವರ ಸಮಾಧಿಗೆ ಸಂಬಂಧಪಟ್ಟಂತೆ ಜಾಗ ಕೊಟ್ಟಿದ್ದನ್ನು ತಾವು ಪ್ರಶ್ನೆ ಮಾಡಿದ್ದೀರಾ, ಚರ್ಚೆ ಹುಟ್ಟಾಕಿದ್ದೀರಾ. ಅದರ ಅಗತ್ಯತೆ, ಅವಶ್ಯಕತೆ ಇತ್ತ? ಖಂಡಿತ ಈ ವಿಚಾರಗಳು ಚರ್ಚೆ ಆಗಬೇಕು. ನಮಗೆ ಡಾಕ್ಟರ್ ರಾಜ್ಕುಮಾರ್ ಅವರು, ಅಣ್ಣವರ ಬಗ್ಗೆ, ಅವರ ಕಲಾ ಸೇವೆ, ಅವರ ಅದ್ಭುತವಾದ ಕೊಡುಗೆ, ಪ್ರತಿಭೆ, ಇದೆಲ್ಲ ನಾವೆಲ್ಲ ಅಭಿಮಾನಿಗಳೇ. ಇದರಿಂದ ನಾನು ಕೂಡ ಭಾಳ ಸ್ಫೂರ್ತಿಗೊಂಡಿದ್ದೀನಿ ನನ್ನ ಜೀವನದಲ್ಲಿ, ಅದರಲ್ಲಿ ಎರಡು ಮಾತಿಲ್ಲ. ಬಟ್ ಸರ್ಕಾರ ಈ ವಿಚಾರಗಳನ್ನು, ಜನರ ಭಾವನೆಗಳನ್ನು, ಜನರ ಒಂದು ರೀತಿ ಅವರ ಒಂದು ಏನು ಭಾಳ ಗೌರವ ಕೊಟ್ಟಿರೋ ವ್ಯಕ್ತಿಗಳನ್ನು
ಅವ್ರು ಹೇಗೆ ಒಂದು ಸ್ಮಾರಕ ಪಾಲಿಟಿಕ್ಸ್ ನಾವು ನೋಡಿದ್ದೀವಿ, ಸ್ಟ್ಯಾಚ್ಯೂ ಪಾಲಿಟಿಕ್ಸ್ ನೋಡ್ಕೊಂಡು ಬರ್ತಾ ಇದ್ದೀವಿ. ಸ್ಮಾರಕ ಪಾಲಿಟಿಕ್ಸ್ ಅನ್ನೋದು ಏನೇನಾಗಿದೆ ಅದು ಒಂದು ರೀತಿಯ ಚರ್ಚೆಗೆ. ಈ ಥರ ಬೇರೆ ಬೇರೆ ರೀತಿ ನಿಜವಾದ ಸಮಸ್ಯೆಗಳಿಗೆ ಪರಿಹಾರ ಕೊಡೋದು ಬಿಟ್ಟು ಈ ಸರ್ಕಾರಗಳು ಹೇಗೆ ಹೊಸ ಸಮಸ್ಯೆಗಳನ್ನು ಉಂಟು ಮಾಡ್ತವೆ ಅನ್ನೋ ಜನರಿಗೆ ಅರಿವಾಗಬೇಕು. ಸೊ ವಿ ನೀಡ್ ಅ ಪೊಲಿಟಿಕಲ್ ಆಲ್ಟರ್ನೇಟಿವ್ ಆ್ಯಂಡ್ ನಮಗೆ ನಿಜವಾದ ಸಮಾಜದ ಸಮಸ್ಯೆಗಳಿಗೆ ಒಂದು ಶಾಶ್ವತವಾದ ಪರಿಹಾರ ಕೊಡೋ ರಾಜಕೀಯ ವ್ಯವಸ್ಥೆ ಮತ್ತು ರಾಜಕಾರಣಿಗಳು ನಮಗೆ ಬೇಕಿದ್ದಾರೆ. ನಾನು ಈಗ ಯಾಕೆ ಈ ಪ್ರಶ್ನೆ ಬರ್ತಾ ಇದೆ ಅಂದರೆ, ನನ್ನ ಮನೆಯಿಂದ ಅಂದರೆ ನಿಮ್ಮ ಮನೆಗೆ ಬರೋಕ್ಕಿಂತ ಮುಂಚೆ ನೋಡಿದೆ ಪೊಲೀಸರು ಸೆಕ್ಯೂರಿಟಿ ಹಾಕಿದ್ದಾರೆ, ಪೊಲೀಸ್ ವೆಹಿಕಲ್ ಇದೆ. ನೀವು ಸಮಾಧಿ ಬಗ್ಗೆ ಹೇಳಿಕೆ ಕೊಟ್ಟ ನಂತರ ಹಲವು ವರ್ಷಗಳ ಬಳಿಕ ಈ ವಿಚಾರವನ್ನು ಪ್ರಸ್ತಾಪ ಮಾಡಿರುವಂಥದ್ದು ಯಾಕೆ? ಅದರ ಭಾಗವಾಗಿ ಸೆಕ್ಯೂರಿಟಿ ಹಾಕಿರುವಂಥದ್ದು ಇದು ಅವಶ್ಯಕತೆ ಇತ್ತ? ಮತ್ತು ಯಾಕೆ ಈ ಪ್ರಶ್ನೆ ಚೇತನ್ ಅವರು ತೆಗೆದ್ರು? ವಿಜಯ್ ಅವರೇ, ನಾನು ಈ ವಿಚಾರ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ತಲುಪತ್ತೆ ಚರ್ಚೆ ಆಗುತ್ತೆ ಅಂತ ನಿರೀಕ್ಷೆ ಮಾಡಿರಲಿಲ್ಲ. ಆದರೆ ನಾನು ಅನೇಕ ವರ್ಷಗಳಿಂದ ಸ್ಟಾರ್ ಕಲ್ಚರು ಮತ್ತು ಈ ರೀತಿಯಲ್ಲಿ ಕೆಲವರಿಗೆ ಸಿನಿಮಾ ನಟರು ಸ್ಟಾರ್ಗಳಾಗಿರೋರಿಗೆ ಸಿಗ್ತಿರೋ ಸರ್ಕಾರಗಳಿಂದ ಯೋಜನೆಗಳು, ಅದಕ್ಕೆ ಸಂಬಂಧಪಟ್ಟದ ವಿಚಾರಗಳು ಮತ್ತು ಅದ್ರ ಎಷ್ಟು ಮಟ್ಟಿಗೆ ಪರಿಣಾಮಗಳಾಗ್ತಾಯಿದೆ ಅಂತ ನಾನು ಭಾಳ ವರ್ಷಗಳಿಂದ ಚರ್ಚೆ ಮಾಡ್ಕೊತಾ ಬರ್ತಾಯಿದ್ದೆ. ಜನರ ಮುಂದೆ ಇಟ್ಟಿದ್ದೀನಿ ವಿಚಾರಗಳು. ಈ ವಿಚಾರಗಳು ಹಿಂದೆನೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ವಿವಾದ, ಈ ಮಟ್ಟಿಗೆ ವಿವಾದ ಆಗಿರಲಿಲ್ಲ, ಬಟ್ ಬೇರೆ ಮುಂಚೆನೂ ವಿವಾದ ಆಗಿದೆ. ಭಾಳ ಜನ ನಮಗೆ ಮೆಚ್ಚುಗೆ ಬಂದಿತ್ತೆ. ಬಲಪಂಥೀಯರಿಂದ, ಮಧ್ಯಪಂಥೀಯರಿಂದ, ಎಡಪಂಥೀಯರಿಂದ ಅಥವಾ ಯಾವ ಸೈದ್ಧಾಂತಿಕ ನೆಲೆಗಟ್ಟು ಇಲ್ಲದೇ ಇರೋರು ಕೂಡ ಇಲ್ಲ, ಈ ವಿಚಾರಗಳು ಚರ್ಚೆ ಆಗಬೇಕು, ಈ ವಿಚಾರ ಬೆಳಕಿಗೆ ಬರಬೇಕು, ನಾನು ಕೂಡ ನಿಮ್ಮ ಜೊತೆ ಖಂಡಿತ ನಿಮ್ಮ ವಿಚಾರಕ್ಕೆ ನಿಮ್ಮ ಜೊತೆ ನಿಂತಿದ್ದೀನಿ ಅಂತ ಹೇಳಿದ್ದಾರೆ. ಈ ರಾಜ್ಕುಮಾರ್ ಸಮಾಧಿ ವಿಚಾರದಲ್ಲಿ ತಾವು ಪ್ರಶ್ನೆ ಎತ್ತಿದ ನಂತರ ಅಷ್ಟು ಸಮಾಧಿಗೆ ಅಷ್ಟು ಎಕರೆ ಜಾಗ ಬೇಕು ಅಂತ ಕೇಳಿದ ನಂತರ ನಿಮ್ಮ ಬೆಂಬಲಕ್ಕೆ ಸಾಕಷ್ಟು ಜನ ಬಂದಿದ್ದಾರೆ. ವಿಜಯ್ ಅವರೇ, ಕರ್ನಾಟಕದಲ್ಲಿ ಸಂಪೂರ್ಣವಾಗಿ ಯಾರೇ ಒಂದು ರೀತಿ ಯೋಚನೆ ಮಾಡ್ತಾರೋ, ಯಾರೇ ಸಮಾಜದ ಬಗ್ಗೆ ಕಾಳಜಿ ಇದೆಯೋ, ಯಾರೇ ಒಂದು ಚಿತ್ರರಂಗದ ಬಗ್ಗೆ ಕಾಳಜಿ ಇದೆಯೋ, ಅವರೆಲ್ಲರೂ ಕೂಡ ನಮ್ಮ ಪರವಾಗಿ, ನಮ್ಮ ವಿಚಾರಗಳ ಪರವಾಗಿ ಬೆಂಬಲ ಕೊಟ್ಟಿದ್ದಾರೆ. ಅದು ನನಗೆ ಹೆಮ್ಮೆಯ ವಿಚಾರ. ಮಾತಾಡಿದ್ದಾರೆ ದೂರವಾಣಿಯಲ್ಲಿ ಅಥವಾ ಭೇಟಿ ಮಾಡಿ ಸುಮಾರು ಜನ ಮಾತಾಡಿದ್ದಾರೆ. ದೂರವಾಣಿನಲ್ಲೂ ಮಾತಾಡಿದ್ದಾರೆ, ಭೇಟಿ ಬಂದು ಮಾಡಿದ್ದಾರೆ, ಮತ್ತು ಪೋಸ್ಟ್ಗಳು ಸೋಷಿಯಲ್ ಮೀಡಿಯಾದಲ್ಲಂತೂ ದೊಡ್ಡ ಪ್ರಮಾಣದಲ್ಲಿ ಹಾಕ್ತಾ ಇದ್ದಾರೆ. ನಮಗೆ ಇದೇನು ಕಾಣುತ್ತೆ ವಿಜಯ್ ಅವರೇ ಅಂದರೆ, ಸಾರ್ವಜನಿಕರ ಒಂದು ಸಮಾಜದ ಹಿತಾಸಕ್ತಿ, ಸಮಾಜದ ಒಳಿತಿಗಾಗಿ ಹೆಂಗೆ ಅವರು ಕೆಲಸ ಮಾಡ್ತಿದ್ದಾರೆ, ಅವರು ಆಲೋಚನೆ ಮಾಡ್ತಾ ಇದ್ದಕ್ಕೂ ಈ ಆಳುವ ಶಕ್ತಿ, ಪಟ್ಟಭದ್ರ ಹಿತಾಸಕ್ತಿಗಳು ಅವರ ಸ್ವಾರ್ಥ, ಅವರ ವೈಯಕ್ತಿಕ ಅಸ್ತಿತ್ವಕ್ಕೋಸ್ಕರ ಉಳಿಸ್ಕೊಳ್ಳೋಕ್ಕೋಸ್ಕರ ಅವ್ರು ಮಾಡ್ತಿರೋ ನಡುವೆ ಒಂದು ಸಂಘರ್ಷ. ಜನರ ಒಂದು ರೀತಿ ಇದು ಒಳ್ಳೆಯದಾಗತ್ತೆ, ಇದು ಒಳ್ಳೆಯದು, ಸಮಾಜಕ್ಕೆ ಒಳ್ಳೆಯದು, ಚಿತ್ರರಂಗಕ್ಕೆ ಒಳ್ಳೆಯದು, ಕರ್ನಾಟಕಕ್ಕೆ ಒಳ್ಳೆಯದು ಅಂತ ಜನರ ಭಾವನೆ. ಈ ಕಡೆ ಈ ಪಟ್ಟಭದ್ರ ಹಿತಾಸಕ್ತಿಗಳು, ಆಳುವ ಶಕ್ತಿಗಳು, ರಾಜಕೀಯ ಪ್ರಭಾವಿಗಳು ಅಥವಾ ಸಂಘಟನೆ ಮಾಡಿರೋ ಒಂದು ರೀತಿ ಪ್ರಭಾವಿಗಳು ಅವರ ವೈಯಕ್ತಿಕ ಲಾಭಕ್ಕೆ ಈ ರೀತಿ ಮಾಡ್ತಿರೋ ಒಂದು ದಬ್ಬಾಳಿಕೆ ಅಥವಾ ಒಂದು ಅವ್ರ ರೀತಿ ಮಾಡ್ತಿರೋ ಒಂದು ಧಮಕಿಗಳು, ಈ ರೀತಿ ಮಾಡೋ ಅವರ ಅಸ್ತಿತ್ವದ ಪ್ರಶ್ನೆಗೋಸ್ಕರ. ಸೊ ಇಟ್ ಈಸ್ ಸೊಸೈಟಲ್ ಒಂದು ಕಡೆ, ಸೆಲ್ಫಿಶ್ ಇನ್ನೊಂದು ಕಡೆ, ಅದರ ನಡುವೆ ಒಂದು ಸಂಘರ್ಷ. ತಾವು ಹೇಳಿಕೆಗೆ ಈಗಲೂ ಕೂಡ ಬದ್ಧವಾಗಿದ್ದೀರಾ? ಹಾಗಾದ್ರೆ ಕ್ಷಮೆ ಯಾಕೆ ಕೇಳಿದ್ರು ನೀವು? ನಾನು ಹೇಳಿಕೆಗೆ ಖಂಡಿತ ಬದ್ಧನಾಗಿದ್ದೀನಿ. ಶಿವರಾಮೇಗೌಡರು ಅಂಥವರು ಭಾಳ ಜನಪರವಾಗಿ ಕಾಳಜಿ ಮಾಡಿ ಹೋರಾಟಗಳು ಮಾಡಿರೋರು, ಪ್ರಾದೇಶಿಕತೆಗೆ ಹೋರಾಟ ಮಾಡಿರೋರು, ಅವರು ಬಂದು ನಮಗೂ ಭಾಳ ನೋವಾಗಿದೆ ಅಂದಾಗ, ನೀವು ಕ್ಷಮೆ ಹೇಳಬೇಕು, ನಮಗೆ ಭಾಳ ನೋವಾಗಿದೆ, ಒಂದು ರೀತಿ ವಿಷಾದ ವ್ಯಕ್ತಪಡಿಸ್ಬೇಕಂದಾಗ, ನನಗೇನು ನಿಮ್ಗೆ ಅಷ್ಟೊಂದು ನೋವಾಗಿದೆ ಅಂದರೆ ನಾನು ವಿಷಾದ ವ್ಯಕ್ತಪಡಿಸೋದು, ನೋವಾಗಿದ್ದಕ್ಕೆ ವಿಷಾದ ವ್ಯಕ್ತಪಡಿಸೋಕ್ಕೆ ನನಗೇನು ಅಭ್ಯಂತರ ಆಯಿತು. ಆಮೇಲೆ ಅದು ಕೂಡ ನಮಗೆ ಅದನ್ನು ನಾನು ಮುಂದೆ ತೊಗೊಂಡೋಗೋದು ಮನೆ ಮುಂದೆ ಆಗ್ತಾಯಿತ್ತು. ಅದು ಪೊಲೀಸ್ನವರು ಬಂದಿದ್ದರು, ಭಾಳ ದೊಡ್ಡ ಪ್ರಮಾಣದಲ್ಲಿ ಇದಾಗ್ತಾಯಿತ್ತು, ಸಮಸ್ಯೆ ಆಗ್ತಾಯಿತ್ತು. ಇದನ್ನು ನಾನು ನನ್ನ ಒಂದು ರೀತಿಯ ಒಂದು ಈಗೋ ಪ್ರಶ್ನೆ ಆಗಬಾರ್ದು. ಅವ್ರಿಗೆ ನೋವಾಗಿದೆ ಅಂದರೆ ಖಂಡಿತ ನೋವಾಗೋದು ನನ್ನ ಉದ್ದೇಶ ಅಲ್ಲ. ಆದರೆ ಆ ವಿಷಾದ ವ್ಯಕ್ತಪಡಿಸಾದ್ಮೇಲೆ ಬೇರೆ ಬೇರೆ ರೀತಿ ಕೆಲವು ವ್ಯಕ್ತಿಗಳು ಬಂದು, ಒಂದು ವ್ಯಕ್ತಿ ಬಂದು ದೊಡ್ಡ ಪ್ರಮಾಣದಲ್ಲಿ ರಂಪಾಟ ಮಾಡಿ, ಭಾಳ ಅಶ್ಲೀಲ ಪದ ಬಳಕೆ ಮಾಡಿ, ಧಮಕಿ ಹಾಕಿ, ಹೆದರಿಸಿ ಬೆದರಿಸಿ, ಗಲಾಟೆ ಮಾಡಿ, ಕಾನೂನು ಅವ್ರ ಕೈಗೆ ಎತ್ಕೊಂಡು ಪೊಲೀಸ್ನವ್ರ ಮುಂದೆನೂ ಕೂಡ ನಾನು ಏನು ಮಾಡಿದ್ರೂ ಪರವಾಗಿಲ್ಲ ಅನ್ನೋದು ಮಾಡೋದಿರುತ್ತಲ್ಲ, ಅದು ಒಂದು ರೀತಿ ರಾಜ್ಕುಮಾರ್ ಅಭಿಮಾನಿ ಅಂತ ಹೇಳ್ಕೊಳ್ಳೋ ಯೋಗ್ಯತೆ ಇಲ್ಲದಿರೋ ವ್ಯಕ್ತಿಗಳು. ಯಾರದು? ನೀವು ನೋಡಿದ್ದೀರಾ ಸ್ಕ್ರೀನ್, ನೀವೆಲ್ಲ ನೋಡಿದ್ದೀರಾ, ಸಾರಾ ಗೋವಿಂದ್ ಅಂತವರು ನೀವೆಲ್ಲ ನೋಡಿದ್ದೀರಾ, ಅದು ಟಿ ವಿನಲ್ಲೇ ಅದೆಲ್ಲ ಕ್ಯಾಮ್ರಾದಲ್ಲಿ. ಅದಾದಮೇಲೆ ನಾನು ಹೇಳಿದ್ದು, ಹೌದು ನಿಮಗೆ ನೋವಾಗಿದ್ದರೆ ಅದು ನನ್ನ ಉದ್ದೇಶ ಅಲ್ಲ, ಆದರೆ ನಾನು ಹೇಳಿದ್ದು ಸತ್ಯನೇ, ನಾನು ಹೇಳಿದ್ದು ಜನರ ಜಾಗೃತಿ ದೃಷ್ಟಿನಲ್ಲೇ ಇದು ಉತ್ತಮ ವಿಚಾರಗಳು, ಮತ್ತು ಸಾರ್ವಜನಿಕರಿಗೂ ಕೂಡ ಇದು ಪ್ರಜಾಪ್ರಭುತ್ವ ಒಳ್ಳೆಯದು ಅಂತ ನಮ್ಮ ಜೊತೆ ಎಲ್ಲರೂ, ಬಹುತೇಕರು, ಆಲ್ಮೋಸ್ಟ್ ಎವ್ರಿಬಡಿ ಎಲ್ಲರೂ ನಿಂತಿದ್ದಾರೆ. ನಾನು ಅದೊಂದು ವಿಡಿಯೋವನ್ನು ನೋಡ್ತಾ ಇದ್ದೆ, ನೋಡಿದೆ.
ಸಾರ್ವಗೋವಿಂದ ಸೇರಿದಂತೆ ಕನ್ನಡ ಪರ ಸಂಘಟನೆಗಳು ಅಥವಾ ರಾಜ್ಕುಮಾರ್ ಅಭಿಮಾನಿಗಳ ಸದಸ್ಯರು ಸಂಘಗಳು ಬಂದು ಇನ್ ಫ್ರಂಟ್ ಆಫ್ ನಿಮ್ಮ ಉಪಸ್ಥಿತಿಯಲ್ಲಿ ಗಲಾಟೆ ಮತ್ತು ಜೋರಾಗಿ ಪ್ರತಿಭಟನೆಯನ್ನು ಮಾಡಿದ್ರು. ಸಂದರ್ಭದಲ್ಲಿ ಒಂದಷ್ಟು ಪದ ಬಳಕೆ ಆಯಿತು. ಹೌದು. ಮತ್ತು ತಾವು ಒಬ್ಬ ಚೇತನ್ ಒಬ್ಬ ಉಚ್ಚವನ್ನು ಗಡೀಪಾರು ಮಾಡ್ಬೇಕಂತ ಹೇಳಿದ್ರು. ಒಂದಷ್ಟು ಪದ ಬಳಕೆ ಆಯಿತು. ಆ ಪದ ಬಳಕೆ ನಾವು ಆನ್ ದಿ ರೆಕಾರ್ಡ್ ಹೇಳೋಕ್ಕಾಗೋದಿಲ್ಲ. ಸೊ ಅದಕ್ಕೆ ತಮ್ಮ ಒಂದು ಏನಿಸ್ತಾ ಸಂದರ್ಭ ತಮ್ಮ ಅನಿಸಿಕೆ ಏನು? ಅವೆಲ್ಲ ಅಣ್ಣವ್ರ ಬಗ್ಗೆ, ಅವ್ರು ಮಾಡಿರೋ ಸಿನಿಮಾಗಳ ಬಗ್ಗೆ, ಅವರು ಹೇಳಿರೋ ಸಂದೇಶಗಳ ಬಗ್ಗೆ, ಆ ಸಿನಿಮಾಗಳು ಹೇಳಿರೋ ಸಮಾಜಕ್ಕೆ ಒಳಿತಿಗಾಗಿ ಕೆಲಸಗಳ ಬಗ್ಗೆ ಅವ್ರು ಎಷ್ಟು ಗೌರವ ಘನತೆಯಿಂದ ನಡ್ಕೊಂಡಿರೋ ನಾವೆಲ್ಲ ಅದಕ್ಕೆ ಅಭಿಮಾನಿಗಳೇ. ಅದರೆಲ್ಲ ನಾನು ಎಷ್ಟೋ ಕಡೆ ಕೇಳಿದ್ದೀನಿ. ಅನೇಕರು ಕೋಟ್ಯಾಂತರ ಜನ ಅದರಿಂದ ಸ್ಫೂರ್ತಿಗೊಂಡು ಅವ್ರ ಜೀವನ ಇವತ್ತು ಮುಂದುವರಿಸ್ತಾ ಇದ್ದಾರೆ. ಆದರೆ ಅದೇ ರಾಜ್ಕುಮಾರ್ ಅವರ ಅಭಿಮಾನಿ ಸಂಘ ಅಂತ ಕಟ್ಕೊಂಡು ಅವರ ಒಂದು ಉದ್ದೇಶಕ್ಕೆ, ಅಣ್ಣವರ ಉದ್ದೇಶಕ್ಕೆ ತದ್ವಿರುದ್ಧವಾಗಿ ನಡ್ಕೊಂಡು, ಅದು ಬರೀ ನಮ್ಮ ಮನೆ ಮುಂದೆ ಮಾಡಿದ ತಕ್ಷಣ ನಾನು ಹೇಳ್ತಾ ಇಲ್ಲ, ಅನೇಕ ದಶಕಗಳಿಂದ ಇದು ಆಗ್ತಾ ಇದೆ ಅನ್ನೋದು ನಾನು ಕೂಡ ಮುಂಚೆಯಿಂದನೂ ಕೇಳ್ಪಟ್ಟಿದ್ದೀನಿ. ಅದನ್ನು ಮಾಡೋದು ಎಷ್ಟು ಒಂದು ರೀತಿ ವಿಪರ್ಯಾಸ ಮತ್ತು ಎಷ್ಟು ದುಃಖಕರವಾದ ವಿಚಾರ. ಸೊ ಇದು ಪೊಲೀಸ್ನವ್ರ ಮುಂದೆ, ಇದು ಎಲ್ಲ ಒಂದು ರೀತಿಯ ಒಂದು ಜನರ ಎಲ್ಲರೂ ಸೇರಿದ್ರು, ಅನೇಕ ಜನ ಅಲ್ಲಿ ಸೇರಿದರು. ಅದು ಒಂದು ಗೌರವ, ಒಂದು ಅತ್ಯುತ್ತಮ ಗೌರವದ ವ್ಯಕ್ತಿಯ ಹೆಸರಲ್ಲಿ ಈ ಥರ ಮಾಡೋದಂದರೆ ನಿಜವಾಗ್ಲೂ ದುಃಖಕರವಾಗಿದೆ. ಕರ್ನಾಟಕ ಜನ ಯಾವುದೇ ಕಾರಣಕ್ಕೂ ಇದನ್ನು ಒಪ್ಪಲ್ಲ, ಸಹಿಸಲ್ಲ. ನಾವು ಕೂಡ ಅದನ್ನು ಯಾವ ರೀತಿ ಹೆಜ್ಜೆ ತೊಗೊಂಡು ಮುಂದುವರಿಬೇಕು ಅನ್ನೋದು ನಮ್ಮ ಉದ್ದೇಶ ಕಾನೂನು ಅಡಿಯಲ್ಲಿ. ಬಟ್ ಇಟ್ ಈಸ್ ಅ ಸ್ಯಾಡ್ ಐರನಿ ಅಂದರೆ ಸುಳ್ಳಿಲ್ಲ. ಜನ ನೋಡಿದ್ದಾರೆ, ಪಬ್ಲಿಕ್ಕೇ ಕೇಳಿದೆ, ಪಬ್ಲಿಕ್ಕಲ್ಲಿ ಈ ವಿಚಾರದಲ್ಲಿ ದೊಡ್ಡ ಪ್ರಮಾಣದ ಆಕ್ರೋಶ ಇದೆ. ನಾನೇ ಮಾತಾಡಬೇಕು ಅಂತ ಏನಿಲ್ಲ. ನನಗೆ ಯಾವ ವ್ಯಕ್ತಿ ರಾಜ್ಯದಲ್ಲಾಗಿರ್ಬೋದು, ದೇಶದಲ್ಲಾಗಿರ್ಬೋದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆ ವೈಯಕ್ತಿಕ ನನಗೇನೋ ಯಾರ ಬಗ್ಗೆನೂ ನನಗೆ ಸಮಸ್ಯೆ ಇಲ್ಲ. ಇದು ವಿಚಾರಗಳ ಸಂಘರ್ಷ. ಸೊ ಆ ವಿಚಾರಗಳ ನಡುವೆ ನಾನು ಫೈಟ್ ಮಾಡೋದು ಮುಂದುವರಿಸ್ತೀನಿ. ಕರ್ನಾಟಕ ಜನನೇ ಆ ವ್ಯಕ್ತಿಗೆ ಏನೋ ಒಂದು ರೀತಿ ಅವರಿಗೆ ಒಂದು ಬುದ್ಧಿ ಹೇಳಬೇಕು, ಏನು ಅವರನ್ನು ತಿದ್ದಬೇಕು. ಯಾಕೆಂದರೆ ವಯಸ್ಸಲ್ಲಿ ಬೆಳೆದಿರ್ಬೋದು, ಆದರೆ ವ್ಯಕ್ತಿತ್ವದಲ್ಲಿ ಎಷ್ಟು ಮಟ್ಟಿಗೆ ಬೆಳೆದಿದ್ದಾರೆ ಅನ್ನೋ ರೀತಿಯಲ್ಲಿ ಪ್ರಶ್ನೆ ಬಂದೇ ಬರುತ್ತೆ. ಸೊ ಆ ದಿಕ್ಕಿನಲ್ಲಿ ಜನ ಹೇಳ್ತಾರೆ, ಬುದ್ಧಿವಾದ ಹೇಳ್ತಾರೆ. ಅವರು ಕೂಡ, ನಾವು ಕೂಡ ಯಾವ ರೀತಿ ಕಾನೂನಾತ್ಮಕವಾಗಿ ಅಥವಾ ಯಾವ ಹೆಜ್ಜೆ ಮುಂದೆ ತೊಗೊಂಡೋಗ್ಬೇಕು, ಎಲ್ಲ ವಿಚಾರವಂತರು, ನಮ್ಮ ಸಂಘಟನೆಗಳು ಎಲ್ಲರೂ ಕೂತು ನಾವು ಚರ್ಚೆ ಮಾಡಿ ಮುಂದುವರಿತೀವಿ. ಯಾವ ವಿಚಾರವಾಗಿ ಕಾನೂನಾತ್ಮಕವಾಗಿ ಅಥವಾ ಮುಂದಿನ ನಡೆ ಯೋಜನೆ ಬಗ್ಗೆ ಯಾವ ರೀತಿ ಅಂತ, ಯಾವ ವಿಚಾರ ಸಂಬಂಧಪಟ್ಟಂತೆ ಈ ನಡೀತಿರೋ ವಿಚಾರಗಳು ಸಂಬಂಧಪಟ್ಟಂಗೆ ನಾವು ಹೆಂಗೆ ಮುಂದೆ ಹೆಜ್ಜೆ ತಗೋಬೇಕು, ಅದು ಒಂದು ವ್ಯಕ್ತಿಯ ತೀರ್ಮಾನ ಅಂತ ನಾನು ನೋಡೋನಲ್ಲ. ಅದು ನಾವೆಲ್ಲರೂ ಸಂಘಟನೆ ಮಾಡೋರು. ನಾನು ಯಾಕಂದರೆ ಅವತ್ತು ನಮಗೆ ಯಾವಾಗ ಬಂದು ಧಮಕಿ ಹಾಕಿ ಹೆದರಿಸಿ ಬೆದರಿಸಿ, ಯಾಕಂದರೆ ಇದು ಇವತ್ತು ನನ್ನಿಂದಲ್ಲ, ಯಾರೇ ಒಂದು ರೀತಿ ಸಮಾಜದ ಬಗ್ಗೆ ಕೆಲಸ ಮಾಡೋಕ್ಕೆ ಹೋದರೆ ಈ ಒಂದು ಕರ್ನಾಟಕದ ಒಂದು ರೀತಿಯ ರಕ್ಷಕರ ಹೆಸರಲ್ಲಿ ಇವರು ಅಭಿವ್ಯಕ್ತಿ ಸ್ವಾತಂತ್ರ್ಯ, ಪ್ರಜಾಪ್ರಭುತ್ವ, ಸಂವಿಧಾನ ಇದೆಲ್ಲ ಕೂಡ ಒಂದು ರೀತಿ ಹೆದರಿಸಿ ಬೆದರಿಸಿ ಬಾಯಿ ಮುಟ್ಟಿಸೋ ಒಂದು ಪ್ರಯತ್ನ ಇದೆ. ನಮಗೆ ಏನು ಬೇಕು, ಭಾಳ ಮುಖ್ಯವಾಗಿ ಒಂದು ಗಟ್ಟಿಯಾದ ಪ್ರಜಾಪ್ರಭುತ್ವ ಬೇಕು. ಅವ್ರವ್ರ ರೀತಿ ಅವರು ಜನ ವ್ಯಕ್ತಪಡಿಸೋ ಒಂದು ಅವ್ರ ಅಭಿಪ್ರಾಯಗಳು ಹೇಳಬೇಕು, ಅವರಿಂದ ಕಲಿಯೋದು, ಪ್ರತಿಯೊಬ್ಬರಿಂದ ಕಲಿಯೋದು ಬೇಕಾಗತ್ತೆ. ನಾವೆಲ್ಲರೂ ಕೂಡ ಸೇರಿ ಇವತ್ತು ನಾವು ಚರ್ಚೆ ಮಾಡಿ ಇದನ್ನು ಈ ಒಂದು ಆ ಸ್ಥಳ ಏನಿದೆ ಸ್ಮಾರಕ, ಅದು ಹೆಂಗೆ ಏನು ಮುಂದುವರಿಬೋದು, ನಾವು ಹೆಂಗೆ ಚರ್ಚೆ ಮಾಡಿ, ಅದು ಒಂದು ಬರೀ ರಾಜ್ಕುಮಾರ್ ಅವರ ಕನಸು ಏನಂದರೆ ಇಡೀ ಸಿನಿಮಾ ರಂಗ ಒಗ್ಗಟ್ಟಾಗಿರಬೇಕು. ಸೊ ಆ ದಿಕ್ಕಿನಲ್ಲಿ ನಾವು ಒಂದು ರಾಜ್ಕುಮಾರ್ ಕನಸು ತಕ್ಕಂತೆ ಒಂದು ಸಿನಿಮಾ ರಂಗದ ಸ್ಮಾರಕ ದೃಷ್ಟಿನಲ್ಲಿ ಎಲ್ಲರ ಕೊಡುಗೆ, ಯಾರ್ಯಾರ್ದಿದೆ ಕೊಡುಗೆ, ನಿರ್ಮಾಪಕರು, ನಿರ್ದೇಶಕರು, ನಟ ನಟಿಯರು, ಮ್ಯೂಸಿಕ್ ಡೈರೆಕ್ಟರ್ ಅವರು ಎಲ್ಲ ಒಂದು ರೀತಿ ಸಿನಿಮಾಟೋಗ್ರಫರು, ತಂತ್ರಜ್ಞರು, ಎಲ್ಲರ ಕೊಡುಗೆ, ಬರಹಗಾರರು, ಅವರೆಲ್ಲರನ್ನೂ ಗುರುತಿಸೋದು ಹೇಗೆ ಮಾಡ್ಬೋದು, ಸಿನಿಮಾ ರಂಗದ ಸ್ಮಾರಕ ಅಂತಲೇ ಚರ್ಚೆ ಆಗಲಿ, ಅಥವಾ ನಾವು ಕಾನೂನಾತ್ಮಕವಾಗಿ ಯಾವ ರೀತಿ ಮುಂದುವರಿಬೇಕು ಅನ್ನೋದು ಕೂಡ ಚರ್ಚೆ ಆಗಿ ನಾವೆಲ್ಲ ಅದನ್ನು ತೀರ್ಮಾನ ಮಾಡಿ ಮುಂದುವರಿತೀವಿ ಅಂತ. ಕಾನೂನಾತ್ಮಕ ಹೋರಾಟ ಅಂದರೆ ಮತ್ತೊಂದು ರೀತಿಯಲ್ಲಿ ವಿವಾದ ಮತ್ತು ಚರ್ಚೆ ಉಂಟಾಗುತ್ತೆ ಅನ್ಸಲ್ವಾ? ಕಾನೂನಾತ್ಮಕ ಯಾವ ವಿಚಾರವಾಗಿ ತಾವು ಕಾನೂನಾತ್ಮಕವಾಗಿ ಹೋರಾಟ ಮಾಡಬೇಕಂತ ನಾನು ಅದನ್ನೇ ಲಾಯರ್ಗಳ ಹತ್ರ ಮಾತಾಡಿ, ನಮ್ಮ ಕಾನೂನು ಸಲಹೆಗಾರರ ಹತ್ರ ಡಿಸ್ಕಸ್ ಮಾಡಿ ನಾವು ಹೇಗೆ ಇದನ್ನು ಪ್ರೊಸೀಡ್ ಮಾಡಬೇಕು ಅಂತ ನಾವು ಡಿಸ್ಕಸ್ ಮಾಡಬೇಕು. ಯಾಕಂದರೆ ನಾವು ನಿನ್ನೆ ಬಂದಂಥ ಬೆದರಿಕೆ ಹಾಕಿದ ವಿಚಾರನ ಅಥವಾ ಬೇರೆ ವಿಚಾರ? ಇಲ್ಲ, ನಿನ್ನೆ ಹಾಕಿರೋ ಬೆದರಿಕೆಗೆ ಸಂಬಂಧಪಟ್ಟಂಗೆ ನಾವು ಅದ್ರ ಬಿಟ್ಟು ಕಾನೂನಾತ್ಮಕ ಹೋರಾಟ ಇನ್ನೇನು ಇನ್ಯಾವುದು ಇಲ್ಲ. ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾವು ಹೆಂಗೆ ಮುಂದುವರಿಬೇಕು. ಮಿಕ್ಕಿದೇನೆಂದರೆ ಸರ್ಕಾರಕ್ಕೆ ಜನರ ಒಂದು ರೀತಿಯ ಒಂದು ಆಲೋಚನೆ ಈ ರೀತಿ ಇದೆ, ಜನರು ಕೂಡ ಇದಕ್ಕೆ ಒಂದು ರೀತಿ ನನ್ನ ವಿಚಾರಕ್ಕೆ ಅವರೆಲ್ಲರೂ ಕೂಡ ಬೆಂಬಲ ಸೂಚಿಸ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಹೋರಾಟಗಳು ರಾಜ್ಯ ಮಟ್ಟದಲ್ಲಿ ನಡೀತಾ ಇದೆ. ಸೊ ಆ ದಿಕ್ಕಿನಲ್ಲಿ ಸರ್ಕಾರನೂ ಇದನ್ನು ಗಮನ ತಗೋಬೇಕು. ಸರ್ಕಾರ ಇರೋದೇ ಜನರಿಗೆ ಒಳ್ಳೇದು ಮಾಡೋಕ್ಕೆ ಮತ್ತು ಜನರಿಂದ ಸಲಹೆ ಪಡೆದು ಒಂದು ರೀತಿ ಈ ಒಂದು ಸಮಸ್ಯೆಗಳಿಗೆ
ಸಂಪೂರ್ಣವಾಗಿ ಶಾಶ್ವತವಾದ ಪರಿಹಾರ ಬೇಕು ನಮಗೆ ಹೊರತು ನೀವು ಒಂದು ಎಸ್ಕೇಪಿಸಮ್ ಮುಖಾಂತರ ನೀವು ಒಂದು ಸೆಲೆಕ್ಟಿವಿಂದ ಇನ್ನೂ ಸಮಸ್ಯೆಗಳು ಹುಟ್ಟಾಕೋದು ಅರ್ಥ ಇಲ್ಲ. ಭಾಳ ಜನ ಹೋರಾಟ ಮಾಡ್ತಾಯಿದ್ದಾರೆ. ವಿಷ್ಣುವರ್ಧನ್ ಅವರ ಒಂದು ಸ್ಮಾರಕಕ್ಕೆ ಸಂಬಂಧಪಟ್ಟಂಗೆ, ಶಂಕರ್ನಾಗ್ ಅವ್ರದ್ದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಭಾಳ ಜನರಿಗೆ ಒಂದು ರೀತಿ ನಮಗೆ ನ್ಯಾಯ ಬೇಕು ಅನ್ನೋದಿದೆ. ನಾವೆಲ್ಲರೂ ಸೇರಿ ನಮಗೊಂದು ಶಾಶ್ವತವಾದ ಪರಿಹಾರ ಬೇಕು. ರಾಜ್ಕುಮಾರ್ ಬಗ್ಗೆ ಚೇತನ್ಗೆ ಏನು ಗೊತ್ತು? ನನಗೆ ನೋಡಿ ಅವರ ಒಂದು ಸಿನಿಮಾಗಳು ನೋಡಿ, ಅವರ ಒಂದು ಅಭಿನಯ ನೋಡಿ, ನಾನು ಕೂಡ ಬ್ರಹ್ಮನ ಮಗ, ದಿತಿಗರ್ಭ ಸಂಜಾತ, ಚತುರ್ಮುಖ ಬ್ರಹ್ಮನ ಮೊಮ್ಮಗ, ವಿಧಾತನಿಂದ ವಿಧಿ ಬರಹವನ್ನೇ ಬದಲಾಯಿಸಿ ಮರಣವನ್ನೇ ಮೆಟ್ಟಿ ನಿಂತ ಮಹಾಧೀರ ಅಂತ ನಾವು ಚಿಕ್ಕ ವಯಸ್ಸಿಂದನೂ ಕೂಡ ಏಕಪಾತ್ರ ಅಭಿನಯ ಮಾಡಿ ನನಗೆ ಅದರಿಂದ ಭಾಳ ಒಂದು ಕರ್ನಾಟಕಕ್ಕೆ ವಾಪಸ್ ಬರಬೇಕು, ಕಲೆ ಮುಖಾಂತರ ಬರೀ ಮನೋರಂಜನೆ ಅಲ್ಲ ಪರಿವರ್ತನೆಗೆ ನಾನು ಕೂಡ ಒಂದು ಕಾರಣರಾಗಬೇಕು ಅಂತ 21 ವರ್ಷದಿಂದ ನಾನು ಬಂದಿದ್ದೀನಿ. ಸೊ ನನಗೆ ಚಿಕ್ಕ ವಯಸ್ಸಿಂದನೂ ಕೂಡ ನಾನು ಅವರ ಸಿನಿಮಾಗಳು, ಅವರ ಒಂದು ಸಂಭಾಷಣೆಗಳು ಕೇಳಿ, ಟೇಪ್ಸ್ಗಳಲ್ಲಿ ಕೇಳಿ ನೋಡಿ ಅದರಿಂದ ಏಕಪಾತ್ರ ಅಭಿನಯ ಮಾಡಿ ನನ್ನ ಒಂದು ರೀತಿ ಕಲೆ ಬಗ್ಗೆ ಒಂದು ಕಾಳಜಿ ಬೆಳೆಸ್ಕೊಳ್ಳೋಕ್ಕೆ ರಾಜ್ಕುಮಾರ್ ಅವರು, ಅಣ್ಣವರು ಭಾಳ ದೊಡ್ಡ ಕಾರಣರಾಯಿತು. ಮತ್ತು ನನಗೂ ಕೂಡ ಒಬ್ಬ ಪುನೀತ್ ರಾಜ್ಕುಮಾರ್ ಅಪ್ಪು ಸರ್ ಅವರು ಒಳ್ಳೆಯ ಸ್ನೇಹಿತರಾಗಿದ್ದರು. ಭಾಳ ವರ್ಷದಿಂದ ಒಳ್ಳೆಯ ಸ್ನೇಹಿತರು. ಅವರನ್ನು ಕಳ್ಕೊಂಡಿರೋದು ನಮ್ಮ ಇಡೀ ಚಿತ್ರರಂಗಕ್ಕೆ, ನಮ್ಮ ಕರ್ನಾಟಕಕ್ಕೆ ಭಾಳ ದೊಡ್ಡ ದುಃಖಕರವಾದ ವಿಚಾರ ಮತ್ತು ಭಾಳ ದೊಡ್ಡ ಲಾಸು. ಸೊ ಅವರೆಲ್ಲರ ಬಗ್ಗೆ ನನಗೆ ಪ್ರೀತಿ, ವಿಶ್ವಾಸ, ಗೌರವ ಇದೆ. ಆ ಪ್ರೀತಿ, ವಿಶ್ವಾಸ, ಗೌರವ ಇವತ್ತಿಗೂ ಇದೆ. ಅದು ಯಾವುದೇ ಕಾರಣಕ್ಕೂ ಕಡಿಮೆ ಆಗಿಲ್ಲ. ಆದರೆ ಅದರ ಜೊತೆ, ಅವರ ಕೊಡುಗೆ ಜೊತೆ ಇಡೀ ಚಿತ್ರರಂಗದ ಕೊಡುಗೆನ ನಾವು ಹೆಂಗೆ ಎಲ್ಲ ರೀತಿ ಅವರ ಕನಸಾಗಿ ಅದನ್ನು ಗುರುತಿಸಬೇಕು ಅನ್ನೋದು ನಮ್ಮೆಲ್ಲ ಸಾರ್ವಜನಿಕರ ಒಂದು ರೀತಿ ಆ ಬೇಡಿಕೆಯೂ ಇದೆ. ನಮಗೂ ಅದೇ ಆಸೆ, ಅದೇ ಕನಸು. ಬೆಂಗಳೂರಿಗೆ, ಕರ್ನಾಟಕಕ್ಕೆ ಬರಬೇಕಾದ್ರೆ ರಾಜ್ಕುಮಾರ್ ಅವರಿಂದ ಇನ್ಸ್ಪೈರ್ ಆಗಿ ನೀವು ಬಂದಿದ್ದೀರಿ ಅಂತ ಹೇಳ್ಬೋದಾ? ಅದು ಒಂದು ಕಾರಣ, ಖಂಡಿತ. ಅದು ಒಂದು ಚಿಕ್ಕ ವಯಸ್ಸಿಂದನೂ ನನ್ನ ಕನ್ನಡದ ಮೇಲಿರೋ ಪ್ರೀತಿ, ನನ್ನ ಕನ್ನಡದ ಮೇಲಿರೋ ಅಭಿಮಾನ, ನಾನು ಕರ್ನಾಟಕಕ್ಕೆ ಬರಬೇಕು, ಕನ್ನಡದಲ್ಲೇ ಬದುಕಬೇಕು, ಜೀವ ಪೂರ ನಾನು ಕನ್ನಡದಲ್ಲಿ ಬದುಕಿ ಕರ್ನಾಟಕಕ್ಕೆ ಸೇವೆ ಮಾಡಬೇಕು ಅಂತ ಒಂದು ಉದ್ದೇಶ ಇಟ್ಕೊಂಡು ಬಂದಿದ್ದೆ. ಅನೇಕರ ಕಾರಣ ಅದರಲ್ಲಿ ರಾಜ್ಕುಮಾರ್ ಅವ್ರದ್ದು ಭಾಳ ದೊಡ್ಡ ಕೊಡುಗೆ ಆ ವಿಚಾರದಲ್ಲಿ ನನಗೆ ಪ್ರಭಾವ ಬೀರೋದು ಇದ್ದೇ ಇದೆ. ಸೊ ನಮಗೆ ಅನೇಕರು ಸಾಹಿತಿಗಳು, ಹೋರಾಟಗಾರರು, ವಿಚಾರವಂತರು, ಶರಣರು, ಕುವೆಂಪು, ಶತಮಾನ ಕವಿ ಕುವೆಂಪು, ನಮ್ಮ ಭಾಳ ಜನ ಅವರ ಒಂದು ರೀತಿ ಕೆಲಸಗಳು ಇವತ್ತಿಗೂ ಅವ್ರ ಬಗ್ಗೆ ಸ್ಟಡಿ ಮಾಡ್ತಾ ಅದು ನನಗೆ ಇನ್ನೂ ಶಕ್ತಿ ಕೊಡುತ್ತೆ. ಇನ್ನೂ ಒಂದು ರೀತಿ ನಾವು ರಾಜ್ಯಕ್ಕೆ, ದೇಶಕ್ಕೆ ಸೇವೆ ಮಾಡಬೇಕು ಅನ್ನೋ ಒಂದು ಹುಮ್ಮಸ್ ಕೊಡುತ್ತೆ ಬೆಳೆಸೋದು. ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಸಾರ್ವಜನಿಕರಲ್ಲಿ ಚರ್ಚೆ ಅಂದರೆ ನೀವು ರಾಜ್ಕುಮಾರ್ ಅವರಿಗೆ ರಾಜ್ಕುಮಾರ್ ಅವರ ಸಮಾಧಿಗೆ ಜಾಗ ಕೊಟ್ಟ ಬಗ್ಗೆ ಪ್ರಶ್ನೆ ಮಾಡಿದ ನಂತರ ಸಾಕಷ್ಟು ಬೇರೆ ಬೇರೆ ಚರ್ಚೆ ಉಂಟಾಗ್ತಂತು. ರಾಜ್ಕುಮಾರ್ ಒಬ್ಬರಿಗೆ ಸಮಾಧಿಗೆ ಜಾಗ ಕೊಟ್ಟಿಲ್ಲ, ಬೇರೆ ಬೇರೆಯವರು ಕೂಡ ಜಾಗ ಕೊಟ್ಟಿದ್ದಾರೆ, ಅದು ಸರ್ಕಾರಿ ಜಾಗ. ಸೊ ಇದು ಚೇತನ್ಗೆ ಯಾಕೆ ಅನಿಸ್ತು? ನನಗೂ ಕೂಡ ಒಂದು ಕ್ಲಾರಿಟಿ ಬೇಕಾಗಿದೆ. ಚೇತನ್, ಸಮಾಧಿಗೆ ಜಾಗ ಕೊಟ್ಟಿರುವಂಥ ವಿಚಾರದಲ್ಲಿ ತಮ್ಮ ಸ್ಪಷ್ಟ ನಿಲುವೇನಂದರೆ ಜಾಗ ಕೊಟ್ಟಿದ್ದು ತಪ್ಪೋ ಅಥವಾ ಅಷ್ಟು ಜಾಗ ಕೊಟ್ಟಿದ್ದು ತಪ್ಪೋ ಅಥವಾ ಯಾರಿಗೂ ಕೂಡ ಜಾಗನೇ ಕೊಡಬಾರ್ದು? ಏನು ನಿಮ್ಮ ಒಂದು ನಿಲುವು ಮತ್ತು ನಿಮ್ಮ ಒಂದು ಸ್ಪಷ್ಟನೆ? ಇದೆಲ್ಲ ಒಳ್ಳೆ ಪ್ರಶ್ನೆಗಳೇ. ನೀವು ಫಸ್ಟ್ ಆಫ್ ಆಲ್ ಜಾಗ ಕೊಡೋಕ್ಕೆ ಶುರು ಮಾಡಿದಾಗ ಮುಂಚೆ ನಮಗೆ ಸೈಟ್ಗಳು ಅಲಾಟ್ ಆಗಿತ್ತು, ನಾವು ಕೂಡ ಓದಿದ್ದೀವಿ. ಅಣ್ಣವರಿಗೆ ಸೈಟ್ ಕೊಡಬೇಕು ಅಂತ ಬಂದಾಗ ಅವ್ರು ರಿಜೆಕ್ಟ್ ಮಾಡಿದ್ದಾರೆ. ಅವ್ರು ಮುಂಚೆ ಡಾಕ್ಟರ್ ರಾಜ್ಕುಮಾರ್ ನಮ್ಗೆ ಸೈಟ್ ಬೇಡ ಸರ್ಕಾರದಿಂದ, ನಿಮ್ಮ ನಿಜವಾಗ್ಲೂ ಯಾರಿಗೆ ಒಂದು ರೀತಿ ಭೂಮಿ ಇಲ್ವೋ, ಯಾರು ಒಂದು ಬಡಬಗ್ಗರು ಇದ್ದಾರೋ, ಯಾರು ಒಂದು ರೀತಿ ಈ ವ್ಯವಸ್ಥೆಯಲ್ಲಿ ಅನ್ಯಾಯ ಆಗಿದೆಯೋ ಅವರಿಗೆ ನೀವು ನ್ಯಾಯ ಒದಗಿಸ್ಕೊಡಿ ಹೊರತು ಈ ಸಿಕ್ಕಿರೋರಿಗೆ ಜಾಸ್ತಿ ಸಿಗೋದು ಅನ್ನೋ ರೀತಿಯಲ್ಲಿ ರಾಜ್ಕುಮಾರ್ ಅವರ ಕನಸು ಅವರು ರಿಜೆಕ್ಟ್ ಮಾಡಿದ್ದಾರೆ ಅವ್ರಿಗೆ ಸೈಟ್ ಕೊಡಬೇಕು ಅಂತ. ನಮಗೂ ಕೂಡ ಆ ಯಾವುದೋ ಒಂದು ಈ ಸ್ಮಾರಕ ಪಾಲಿಟಿಕ್ಸ್ ಅಂದಾಗ ನನಗೆ ಗೊತ್ತಿರೋ ಹಾಗೆ ನಾವು ಕುವೆಂಪು ಆಗಿರ್ಬೋದು, ಎಮ್ ಡಿ ನಂಜುಂಡಸ್ವಾಮಿಯವರಾಗಿರ್ಬೋದು, ಪ್ರೊಫೆಸರ್ ಬಿ ಕೃಷ್ಣಪ್ಪ ಇವ್ರು ಯಾರಿಗೂ ಕೂಡ ನಮಗೆ ಒಂದು ಭೂಮಿ ಅನ್ನೋದನ್ನು ಅಲೋಕೇಟ್ ಆಗಿಲ್ಲ ಅವ್ರು ತೀರ್ಕೊಂಡ್ಮೇಲೆ. ನಮಗೆ 2006ನಲ್ಲಿ ಒಂದು ವ್ಯಕ್ತಿ, ಅವರ ಕೊಡುಗೆ ಅಪಾರ, ಬಟ್ ನೀವು ಯಾವಾಗ ಒಂದು ವ್ಯಕ್ತಿಗೆ ಆ ಒಂದು ಸಿಟಿ ಸೆಂಟ್ರ್ನಲ್ಲಿ ಎಲ್ಲಿ ಕೊಡ್ತೀರಾ, ಎಷ್ಟು ಎಕರೆ ಕೊಡ್ತೀರಾ, ಯಾರಿಗೆ ಕೊಡ್ತೀರಾ, ಇದೆಲ್ಲ ಪ್ರಶ್ನೆ ಹುಟ್ಟಾಕದೆ ಸರ್ಕಾರ ಮಾಡಿದ್ದಕ್ಕೆ ಅದರ ನಂತರ ಎಷ್ಟೋ ಸಮಸ್ಯೆಗಳಿಗೆ ಕಾರಣ ಆಯಿತು. ನಂತರ ಅಣ್ಣವರು ರಾಜ್ಕುಮಾರ್ ಅವ್ರು ಕೊಟ್ಟಾದಮೇಲೆ ವಿಷ್ಣುವರ್ಧನ್ ಅವರ ಒಂದು ಅಭಿಮಾನಿಗಳು, ವಿಷ್ಣುವರ್ಧನ್ ಅವರ ಕೊಡುಗೆ ಬಗ್ಗೆ ಗೌರವ ಇರೋರು ಕೂಡ ನಮಗೂ ಬೇಕು ಅಂತಾರೆ. ಅದು ಒಂದು ರೀಸನಬಲ್ ಡಿಮ್ಯಾಂಡ್. ಅಂಬರೀಷ್ ಅವ್ರಿಗೂ ಬೇಕು ಅಂತ ಕೊಡ್ತಾರೆ. ಅದು ಕೂಡ ಕೋವಿಡ್ ಸಂದರ್ಭದಲ್ಲಿ ಎಷ್ಟೋ ಜನ ಆರೋಗ್ಯ ಸಮಸ್ಯೆಯಿಂದ ಭಾಳ ಕಷ್ಟದಲ್ಲಿ ಸಾಯ್ತಾ ಇದ್ದಾಗ, ಭಾಳ ತೊಂದರೆಯಲ್ಲಿದ್ದಾಗ ಆ ರೀತಿ ನಡೀತಾ ಇತ್ತು. 5-10 ಕೋಟಿ ದುಡ್ಡು ಸಮಸ್ಯೆ ಕಡಿಮೆ ಇದ್ದಾಗಲೂ ಕೂಡ ನಾವು ಈ ರೀತಿ ಮಾಡಬೇಕು. ಯಾಕೆ ಅದನ್ನು ಮಾಡಬೇಕಾಗಿತ್ತು? ಯಾಕಂದರೆ ಒಂದ್ಸಲಿ ನೀವು ಆ ದಿಕ್ಕಿನಲ್ಲಿ ಹೋಗೋಕ್ಕೆ ಶುರು ಮಾಡಿದಾಗ ಬೇರೆ ಬೇರೆ ರೀತಿ ಆ ರೀತಿ ಬೇಡಿಕೆಗಳು ಬರುತ್ತೆ ಕೆಲವು ವರ್ಗಗಳಿಂದ. ಇವರು ಕೂಡ ಅದನ್ನು ಓಲೈಕೆ ಮಾಡೋಕ್ಕೋಸ್ಕರ ಸರ್ಕಾರಗಳು ಮಾಡ್ತಾರೆ. ಇಟ್ ಬಿಕಮ್ಸ್ ಪ್ರಾಬ್ಲಮ್. ನಾವೆಲ್ಲ ಕೂಡ ಸಿನಿಮಾ ನಟರಿಗಿಂತ ನಾವು ನಿರ್ದೇಶಕರು, ಆ ಕ್ರಿಯೇಟಿವ್ ಬಗ್ಗೆ ನಮಗೆ ಭಾಳ ಅಭಿಮಾನ. ಸೊ ನನಗೆ
ಪುಟ್ಟಣ್ಣ ಕಣಗಲವರಾಗಿರ್ಬೋದು, ಸಿದ್ಲಿಂಗಯ್ಯನವರಾಗಿರ್ಬೋದು, ಅವರ ಒಂದು ಭೂತಾಯನ ಮಗ, ಅಯ್ಯೋ, ಬಂಗಾರದ ಮನುಷ್ಯ, ಈ ಸಿನಿಮಾಗಳು ನನಗೆ ಭಾಳ ಎಕ್ಸ್ಟ್ರಾಡನರಿ ಸಿನಿಮಾ, ನನಗೆ ಭಾಳ ಇಷ್ಟವಾದ ಸಿನಿಮಾಗಳು. ಆ ಸಿನಿಮಾಗಳು ಅಂದಾಗ ನಮ್ಮ ನಿರ್ದೇಶಕರಿಗೂ ಕೊಡಬೇಕು ಅಂತ ಬರುತ್ತೆ. ನಮಗೆ ನಿರ್ಮಾಪಕರು ಅನ್ನದಾತರು ಅಂದಾಗ ಅವ್ರಿಗೂ ಕೂಡ ಅವ್ರಿಗೆ ನಾವು ಯಾಕೆ ಗುರುತಿಸ್ತಾ ಇಲ್ಲ? ನಮಗೆ ಭಾಳ ಜನ ನಟ ನಟಿಯರು ಎಕ್ಸ್ಟ್ರಾಡನರಿ ಕೊಡುಗೆ ಕೊಟ್ಟಿದ್ದಾರೆ, ನಮ್ಮ ಮ್ಯೂಸಿಕ್ ಡೈರೆಕ್ಟರ್, ಸಿನಿಮಾಟೋಗ್ರಫರ್, ಟೆಕ್ನಿಷಿಯನ್ಸು. ಸೊ ನೀವು ಒಂದು ಸಲ ಭೂಮಿ ಕೊಡೋಕ್ಕೆ ಶುರು ಮಾಡಿದಾಗ ಸಿಟಿ ಸೆಂಟರ್ನಲ್ಲಿ, ದೆನ್ ಎಲ್ರಿಗೂ ಕೂಡ ಅದೇ ಗೌರವ ಬೇಕು ಅನ್ನೋ ರೀತಿಯಲ್ಲಿ ಶುರುವಾಗುತ್ತೆ. ನಮಗೆ ಭೂಮಿ ಇಲ್ಲ. ನಮಗೆ ಬೆಂಗಳೂರಿನಲ್ಲಿ ನಾವೆಲ್ಲ ಜನ ಜಾಸ್ತಿ ಇದ್ದೀವಿ, ಭೂಮಿ ಕಡಿಮೆ ಇದೆ. ಭೂಮಿ ಅನ್ನೋದು ಯಾರ ಹತ್ರ ಇದೆಯೋ ಅವರೇ ಪ್ರಬಲರು. ಅದು ಇವತ್ತು ನಿನ್ನಿಂದ ಅಲ್ಲ, 10,000 to 12,000 ವರ್ಷಗಳಿಂದ. ಸರ್ಕಾರ ಯಾವ ರೀತಿ ಭೂಮಿ ಕೊಡುತ್ತೆ, ಎಲ್ಲಿ ಕೊಡುತ್ತೆ? ನಮಗೆ ಕುವೆಂಪು ಅವರು, ನಮಗೆ ಅವರು ರಾಷ್ಟ್ರಕವಿ ಕುವೆಂಪು ಅವರು ತೀರ್ಕೊಂಡಾಗ ಅನೇಕ ವಿಚಾರವಂತರು ಕೂತು ನಾವು ಹೇಗೆ ಮಾಡಬೇಕು ಇದನ್ನು ಅಂತ ಪ್ಲ್ಯಾನ್ ಮಾಡಿ, ಅವರ ಒಂದು ಕುಪ್ಪಳ್ಳಿನಲ್ಲಿ, ಅವರ ಒಂದು ಊರಿನಲ್ಲಿ, ಅಲ್ಲಿ ಒಂದು ಅವರ ಮನೆಯೇ ಒಂದು ಮೆಮೋರಿಯಲ್ ಆಗಿ ಮಾಡಿದ್ದಾರೆ. ನಾವು ಕೂಡ ಅಲ್ಲಿ ಮ್ಯೂಸಿಯಂ, ನಾನು ಅನೇಕ ಬಾರಿ ಹೋಗಿದ್ದೀನಿ, ಆ ಸ್ಥಳಕ್ಕೆ ಹೋಗ್ತಾ ಇರ್ತೀವಿ, ಭಾಳ ಜನ ಬರ್ತಾ ಇರ್ತಾರೆ. ಅದನ್ನು ನಾವು ಭಾಳ ಚೆನ್ನಾಗಿ ಮಾಡಿದ್ದಾರೆ. ಅದನ್ನು ಕೂಡ ನಮಗೆ ಅದೇ ರೀತಿಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಗಾಜನೂರಿಗೂ ಅವರ ಒಂದು ಹುಟ್ಟು ಬೆಳೆದಿರೋ ಮನೇನೂ ನಾನು ನೋಡಿದ್ದೀನಿ, ಅಲ್ಲೂ ಹೋಗಿದ್ದೀನಿ, ಅಲ್ಲೂ ಇದ್ದೀನಿ. ಅಲ್ಲೂ ಕೂಡ ನಾವು ವಿಡಿಯೋ ಎಲ್ಲ ಮಾಡಿ ನಮ್ಮ ಸಂಘಟನೆ ಎಲ್ಲ ಹೋಗಿ ಅದು ಗುರುತಿಸಿದ್ದೀನಿ. ಅಲ್ಲಿ ಸುತ್ತಮುತ್ತ ಆ ಭಾಗದಲ್ಲಿ ಅದೇ ಒಂದು ಮೆಮೋರಿಯಲ್ ಆಗಿ ಮಾಡಿದ್ದಾರೆ. ಅದು ಭಾಳ ಅರ್ಥಗರ್ಭಿತವಾಗಿರೋದು. ನಾವೆಲ್ಲರೂ ಕೂಡ ಅಲ್ಲಿ ಹೋಗೋದು, ಅಲ್ಲಿ ಒಂದು ಜನ ಅಲ್ಲಿ ಪ್ರವಾಸ, ಅಲ್ಲಿ ಬಂದು ನೋಡಿಕೊಂಡು ಅವ್ರ ರೆಸ್ಪೆಕ್ಟ್ಸ್ ಕೊಡೋದಾಗಿರೋದು. ಬಟ್ ನೀವು ಬೆಂಗಳೂರಿನಲ್ಲೇ ಸಿಟಿ ಸೆಂಟರ್ನಲ್ಲೇ ಭೂಮಿಯನ್ನು ಕ್ರಂಚ್ ಇದ್ದಾಗ 2.5 ಎಕರೆ ಕೊಟ್ಟಾಗ ಇನ್ಯಾರಿಗಾದರೂ ಅದೇ ರೀತಿ ಕೊಟ್ಟಿಲ್ಲ ಅಂದರೆ ಅವ್ರು ಮಾಡಿರೋ ಕೊಡುಗೆಗೆ ನೀವೆಲ್ಲೋ ಒಂದು ಕಡೆ ನಿರ್ಲಕ್ಷ್ಯ ಮಾಡ್ತಾ ಇದೆ ಸರ್ಕಾರ ಅನ್ನೋ ಭಾವನೆ ಬರುತ್ತೆ ಹೊರತು ಇವರೊಬ್ಬರದೇ ಕೊಡುಗೆ ಮಾತ್ರ ಅನ್ನೋ ಒಂದು ರೀತಿ ಅದು ಒಂದು ರೀತಿ ತೋರಿಸತ್ತದು. ಇವರೊಬ್ಬರ ಕೊಡುಗೆ ಯೋಗ್ಯರು, ಇನ್ಯಾರೂ ಯೋಗ್ಯರಲ್ಲ ಅಂತ ನಾವು ರೀತಿ ಮಾಡಿದಾಗ ಇಟ್ಸ್ ಸೆಟ್ಸ್ ಅ ಬ್ಯಾಡ್ ಪ್ಯಾಟರ್ನು. ಸೊ ಸರ್ಕಾರ ಯಾವುದೇ ಯೋಚನೆ ಮಾಡಿದ್ರು ವಿಜಯ್ ಅವರೇ, ಇಟ್ ಹ್ಯಾಸ್ ಕಾನ್ಸಿಕ್ವೆನ್ಸಸ್. ನಾವು ಅದನ್ನು ಮುಂದಾಲೋಚನೆ ಇಟ್ಕೊಂಡು ಯೋಚನೆ ಮಾಡಿ ಈ ಒಂದು ಕ್ರಮ ತೊಗೊಂಡ್ರೆ, ಈ ನಿರ್ಧಾರ ತೊಗೊಂಡ್ರೆ ಮುಂದೆ ಯಾವ್ಯಾವ ಥರ ಪರಿಣಾಮಗಳಾಗತ್ತೆ, ಇದರಿಂದ ಯಾವ್ಯಾವ ಥರ ಮುಂದೆ ಸಮಸ್ಯೆಗಳು ಬರ್ಬೋದು ಅನ್ನೋದು ಆಲೋಚನೆ ಮಾಡಿ ಆ ಒಂದು ಯೋಜನೆ ನೀತಿ ತರಬೇಕು ಹೊರತು ಎಲ್ಲ ಒಂದು ಕಡೆ ನಮಗೆ ರಾಜ್ಕುಮಾರ್ ಅಭಿಮಾನಿಗಳು, ರಾಜ್ಕುಮಾರ್ ಇಷ್ಟಪಟ್ಟಿರೋರು, ರಾಜ್ಕುಮಾರಿಂದ ಭಾವನಾತ್ಮಕವಾಗಿ ಇನ್ಫ್ಲುಯೆನ್ಸ್ ಆಗಿರೋರು ಎಲ್ಲರೂ ವೋಟ್ ನಮಗೆ ಬಂದ್ಬಿಡುತ್ತೆ ಅನ್ನೋ ರೀತಿಯಲ್ಲಿ ಒಂದು ರೀತಿ ತಿಳುವಳಿಕೆ ಇಲ್ಲದೆ ಯೋಚನೆ ಮಾಡಿದ್ರೆ ಅನೇಕ ಸಮಸ್ಯೆಗಳು ಉಂಟಾಗತ್ತೆ. ಸೊ ವಿ ಹ್ಯಾವ್ ಟು ಥಿಂಕ್ ಫಾರ್ವರ್ಡ್, ವಿ ಹ್ಯಾವ್ ಟು ಥಿಂಕ್ ಬ್ರಾಡ್. ಮತ್ತು ಆಳವಾಗಿ ಯೋಚನೆ ಮಾಡೋ ಸರ್ಕಾರಗಳು ಬೇಕು ಹೊರತು ಈ ಥರ ಬರೀ ಅಧಿಕಾರದ ದಾಹ ಇಟ್ಕೊಂಡು ನಮ್ಮ ಒಂದು ರೀತಿ ಓಲೈಕೆ ಮಾಡ್ಕೊಂಡು ನಾನು ಎಲ್ಲ ಒಂದು ಕಡೆ ನಾವು ಬೆಳಿಬೇಕು ಅನ್ನೋ ರೀತಿಯಲ್ಲಿ ವೈಯಕ್ತಿಕವಾಗಿ ಮಾಡೋದಕ್ಕಿಂತ ಸಮಾಜದ ಒಳಿತಿಗಾಗಿ ಯೋಚನೆ ಮಾಡೋದು ನಮಗೆ ಬೇಕಾಗ್ತದೆ. ಅದೇ ಜಾಗದಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಕೂಡ ಟಿಶ್ಯೂ ಜೋಬಲ್ ಓಕೆ ಫೈನ್. ಈಗ ಅದೇ ಜಾಗದಲ್ಲಿ ಪುನೀತ್ ರಾಜ್ಕುಮಾರ್ ಅವ್ರಿಗೂ ಜಾಗ ಕೊಟ್ಟಿದ್ದಾರೆ. ಸೊ ಆ ಪಕ್ಕದಲ್ಲಿ ಅಂಬರೀಷ್ ಅವ್ರಿಗೂ ಕೂಡ ಜಾಗ ಕೊಟ್ಟಿದ್ದಾರೆ. ಹಾಗೆ ನೀವೆಲ್ಲವನ್ನು ಕೂಡ ಅದೆಲ್ಲವನ್ನು ಕೂಡ ಪ್ರಶ್ನೆ ಮಾಡ್ತೀರಿ. ನಾನು ಪ್ರಶ್ನೆ ಮಾಡ್ತಿರೋದು ಜಾಗ ಕೊಟ್ಟಿರೋದಲ್ಲ, ನಾನು ಪ್ರಶ್ನೆ ಮಾಡ್ತಿರೋದು ಜಾಗ ಕೊಟ್ಟ ಮೇಲೆ ಎಲ್ರಿಗೂ ಕೊಡಬೇಕಾಗಿ ಬರುತ್ತೆ ಅಂದಾಗ ನಮಗೆ ಭಾಳ ದೊಡ್ಡ ಸಮಸ್ಯೆಗಳು ಉಂಟಾಗುತ್ತೆ. ಸೊ ಇದನ್ನು ನಾವು ಒಂದು ರೀತಿಯಲ್ಲಿ ಎಲ್ರಿಗೂ ಬೆಂಗಳೂರಿನಲ್ಲಿ ನಾವು ಜಾಗ ಕೊಡಬೇಕು. ಎಲ್ಲ ಯಾರೇ ಕೊಡುಗೆ ಕೊಟ್ಟಿದ್ರು, ಸಾಲುಮರದ ತಿಮ್ಮಕ್ಕವ್ರ ಕೊಡುಗೆ ಅಪಾರ ಇದೆ, ಸಾಲುಮರದ ತಿಮ್ಮಕ್ಕವ್ರಿಗೂ ನಾವು ಜಾಗ ಕೊಡೋಕ್ಕಾಗತ್ತಾ? ಸೊ ಎಲ್ರಿಗೂ ಕೊಡಬೇಕು. ಇಲ್ಲ ಅಂದರೆ ಈ ಜಾಗ ಕೊಡೋದು, ಈ ಭೂಮಿ ಕೊಡೋದು, ಅದನ್ನು ನಾವು ಭಾಳ ಯೋಚನೆ ಮಾಡಿ ಭಾಳ ಮುಂದಾಲೋಚನೆಯಿಂದ ಕ್ರಮ ತಗೋಬೇಕು. ಇಲ್ಲ ಅಂದರೆ ಇಟ್ ಈಸ್ ದ ಕಾಸ್ ಫಾರ್ ಅ ಲಾಟ್ ಆಫ್ ಪ್ರಾಬ್ಲಮ್ಸ್. ಇದನ್ನು ಇನ್ನೊಂದು ರೀತಿ ಹೇಳ್ಬೋದಾಗಿತ್ತು, ಇನ್ನು ಮುಂದೆ ಈ ರೀತಿ ಯಾರಾದರೂ ಕೂಡ ಸಮಾಜದಲ್ಲಿ ಸೇವೆ ಸಲ್ಲಿಸಿದಂಥ ವ್ಯಕ್ತಿಗಳಿಗೆ ಜಾಗ ಕೊಡಬೇಕಾದ್ರೆ ಯೋಚನೆ ಮಾಡಿ ಅಂತ ಹೇಳ್ಬೋದಾಗಿತ್ತು. ಆದರೆ ರಾಜ್ಕುಮಾರ್ ಸಮಾಧಿ ಜಾಗ ಕೊಟ್ಟಿದ್ದು ಯಾಕೆ ಅನ್ನೋ ಹೇಳೋ ಮೂಲಕ ವಿವಾದ ಉಂಟಾಯಿತು. ಇದನ್ನು ಈ ರೀತಿಯೂ ಹೇಳ್ಬೋದಾಗಿತ್ತಲ್ವ? ನಾನು ಚೇತನ್ ಅವ್ರ ಇಂಟೆನ್ಷನಲ್ಲಿ ಹೇಳಿದ್ರ ಅಂತ. ನಾನು ಯಾಕೆ ಅಂತ ಕೇಳಿದಕ್ಕಿಂತ ನನ್ನ ಪೋಸ್ಟನ್ನು ನೀವು ನೋಡಿದ್ರೆ ಇದು ತಿಳುವಳಿಕೆಯ ಮುಂದಾಲೋಚನೆಯ ಯೋಜನೆನ ಕ್ರಮನ ಅಂತ ನಾವು ಯೋಚನೆ ಮಾಡಬೇಕು, ನಾವು ಪ್ರಶ್ನೆ ಮಾಡಬೇಕು ಅಂತ ನಾನು ಹೇಳಿದ್ದೀನಿ. ಅಂದರೆ ಇವಾಗ 20 ವರ್ಷ ಆಗಿದೆ. 20 ವರ್ಷದ ನಂತರ ನಾವು ಎಷ್ಟು ಮಟ್ಟಿಗೆ ಡಾಕ್ಟರ್ ರಾಜ್ಕುಮಾರ್ ಅವ್ರು ಕಂಡ ಕನಸಿನ ಚಿತ್ರರಂಗ ಕಟ್ತಾ ಇದ್ದೀವಿ ಅನ್ನೋದು ಒಂದು ಪ್ರಶ್ನೆ ಆಗೋದ್ರ ಜೊತೆ ಈ ಒಂದು ಸ್ಮಾರಕ ಪಾಲಿಟಿಕ್ಸಿಂದ ಏನೇನೋ ಸಮಸ್ಯೆಗಳಾಗಿದೆ, ಫ್ಯಾನ್ ವಾರ್ಸ್ಗಳಾಗಿದೆ, ಏನೇನು ಘರ್ಷಣೆಗಳು ಆಗ್ತಾ ಇದ್ದಾವೆ ಅನ್ನೋ ರೀತಿಯಲ್ಲಿ ಚರ್ಚೆಗಳು ಬರ್ತಾ ಇದೆ. ಇದ್ರ ಬಗ್ಗೆ ಕನ್ನಡ ಚಲನಚಿತ್ರರಂಗ ಯಾರು ಕೂಡ ಮಾತಾಡ್ತಾ ಇಲ್ಲ. ಚಲನಚಿತ್ರ ಸಂಬಂಧಪಟ್ಟ ರಾಜ್ಕುಮಾರ್ ಕಂಡಂಥ ಕನಸು ಸಂಬಂಧಪಟ್ಟಂತೆ ಒಂದು ಕಡೆ ನೀವು ಹೇಳ್ತಾ ಇರೋ ಒಂದು ರೀತಿಯಲ್ಲಿ ಕೂಡ ಚಲನಚಿತ್ರ ಹೆಂಗೆ ಹೋಗ್ಬೇಕಾಯಿತು, ಫ್ಯಾನ್ಸ್ ವಾರು ಇವ್ಯಾವು ಕೂಡ ಮಾತಾಡ್ತಾ ಇಲ್ಲ. ಸೊ ಏನು ಅನಿಸುತ್ತೆ?
ನೋಡಿ ವಿಜಯ್ ಅವರೇ, ಪ್ರತಿಯೊಬ್ಬರು ಅವ್ರವ್ರಿಗೆ ಏನು ಸರಿ ಅನಿಸುತ್ತೋ, ಅವರ ಒಂದು ತಿಳುವಳಿಕೆ ಮಟ್ಟದಲ್ಲಿ, ಅವರ ಓದು, ಅವರ ಒಂದು ಅನುಭವಗಳು, ಅವ್ರಿಗೇನು ಸರಿ ಅನಿಸುತ್ತೋ ಅವ್ರು ಮಾತಾಡ್ತಾರೆ. ನಾವು ಯಾರನ್ನು ಮಾತಲ್ಲಿ ಬಾಯಿ ಮುಟ್ಟಿಸೋ ಪ್ರಶ್ನೆ ಬರೋಲ್ಲ. ಈ ಥರ ಒಂದು ಕೆಲವರು ಅಣ್ಣವರ ಹೆಸರಿಗೆ ನಿಜವಾಗ್ಲೂ ಮಸಿ ಬಳಿತಿರೋರು ಬಂದು ಧಮಕಿ ಹಾಕೋ ಥರ ಯಾರು ಬಾಯಿ ಮುಚ್ಚಿಸೋ ಪ್ರಶ್ನೆ ಬರೋಲ್ಲ. ನಮ್ಗೆ ಇನ್ನೂ ಉತ್ಸಾಹ, ಇನ್ನೂ ಒಂದು ಆಲೋಚನೆಗಳು, ಅಭಿಪ್ರಾಯಗಳು, ಸಮಾಜದ ಒಳಿತಿಗಾಗಿ ಯೋಚನೆಗಳು ಬೇಕು. ಅದನ್ನೆಲ್ಲ ತೊಗೊಂಡು ಸಂಗ್ರಹಿಸಿ ನಾವು ಹೆಂಗೆ ಸಮಾಜಕ್ಕೆ ಉತ್ತಮವಾಗಿ ಮಾಡ್ಬೋದು ಅನ್ನೋ ನಮ್ಮ ಉದ್ದೇಶ. ಆದರೆ ಯಾರೂ ಮಾತಾಡಿಲ್ಲ ಅನ್ನೋ ಕಾರಣಕ್ಕೆ ಯಾರೂ ಮಾತಾಡಬಾರ್ದು ಅಂತ ಹೇಳೋಕ್ಕಾಗಲ್ಲ. ಮತ್ತು ಅವ್ರಿಗೆ ಮಾತಾಡಿಲ್ಲ ಅಂದರೆ ಎಲ್ಲೋ ಒಂದು ಕಡೆ ಅವರು ಬಹುಶಃ ಇನ್ನೂ ಸ್ವಲ್ಪ ಆಳವಾಗಿ ಯೋಚನೆ ಮಾಡಿದ್ರೆ ಒಳ್ಳೆಯದಾಗ್ಬೋದು, ಅಥವಾ ಅವರು ಸ್ವಲ್ಪ ಇನ್ನೂ ಒಂದು ಸ್ವಲ್ಪ ಅಧ್ಯಯನ ಮಾಡಿದ್ರು ಒಳ್ಳೆಯದಾಗ್ಬೋದು. ನಾನು ಕೂಡ ಅವರಿಂದ ಕಲಿಯೋದು ಬೇಕಾದಷ್ಟಿದೆ. ಬೇರೆ ವಿಚಾರದಲ್ಲಿ ಅನೇಕ ವಿಚಾರಗಳನ್ನ ನಾವು ಕಲಿಯೋದು, ಪ್ರತಿಯೊಂದು ಮನುಷ್ಯರಿಂದ ನಾವು ಕಲಿಬೋದು. ಸೊ ಈ ವಿಚಾರದಲ್ಲಿ ಅವರು ಮಾತಾಡಿಲ್ಲ ಅನ್ನೋ ಕಾರಣಕ್ಕೆ, ಅಥವಾ ಈ ವಿಚಾರದಲ್ಲಿ ಅವರು ಅಷ್ಟೊಂದು ಉತ್ತಮ ಆಲೋಚನೆಗಳಿಲ್ಲ ಅನ್ನೋ ಕಾರಣಕ್ಕೆ ಯಾವುದರಲ್ಲೂ ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಈ ವಿಚಾರವು ಜನರ ಮುಂದೆ ಇಟ್ಟಾಗ ಸಾರ್ವಜನಿಕರು ತೀರ್ಮಾನ ಮಾಡಲಿ. ನಾವು ಈ ಕೆಲವರು ಮಾತಾಡ್ತಾರೆ, ಏನು ಯೋಗ್ಯತೆ ಇದೆ ಇವ್ರ ಬಗ್ಗೆ ಮಾತಾಡೋದು. ಪ್ರತಿಯೊಂದು ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಮಾತಾಡೋ ಯೋಗ್ಯತೆ ಇದೆ. ಆದರೆ ಆ ಯೋಗ್ಯತೆ, ಆ ವಿಚಾರಗಳು ಇರುತ್ತಲ್ಲ, ಎಷ್ಟು ಮಟ್ಟಿಗೆ ತೂಕದ ವಿಚಾರಗಳೋ ಅಥವಾ ತೂಕ ಅಲ್ಲದೆ ಇರೋ ವಿಚಾರಗಳು ಸಾರ್ವಜನಿಕರು ತೀರ್ಮಾನ ಮಾಡ್ತಾರೆ. ದಿಸ್ ಈಸ್ ಡೆಮಾಕ್ರಸಿ ವಿಜಯ್ ಅವರೇ. ಪ್ರಜಾಪ್ರಭುತ್ವ ಅಂದರೆ ಸೈದ್ಧಾಂತಿಕ ವಿಚಾರಗಳು ಮೆಲುಕು ಹಾಕಿ ಅದರ ನಡುವೆ ಕೆಲವು ಸರಿ ಸಂಘರ್ಷ ಬರುತ್ತೆ. ಬಟ್ ಅಹಿಂಸಾವಾದದಲ್ಲಿ ಚರ್ಚೆ, ಒಂದು ಹೆಲ್ತಿ ಚರ್ಚೆ ಆದಾಗ ಒಂದು ಆರೋಗ್ಯಕರ ಪ್ರಜಾಪ್ರಭುತ್ವ ಬೆಳೆಯುತ್ತೆ. ನಿಮ್ಗೇನಾದರೂ ಈಗಲೂ ಆತಂಕ ಇದೆಯಾ, ಅಥವಾ ಏನಾದರೂ ಕೂಡ ಬೆದರಿಕೆ ಕರೆಗಳೇನೋ ಬರ್ತಾ ಇದೆಯಾ, ಅಥವಾ ಹೊರಗಡೆ ಹೋಗೋಕ್ಕೆ ಏನಾದ್ರು ಭಯ ಆಗುತ್ತೆ ಚೇತನ್ಗೆ? ನನಗೆ ನೋಡಿ ಭಯ ಇಲ್ಲ. ನಮಗೆ ಭಯ ಇದ್ದರೆ ನಾವು ಒಂದು ಈ ಥರ ಹೋರಾಟಗಳು ಮಾಡೋ ಕಷ್ಟ ಆಗುತ್ತೆ. ನಾವು ಒಂದು ಗಟ್ಟಿಯಾಗಿ ನಮಗೇನು ಸರಿ ಅನಿಸುತ್ತೋ ಅದನ್ನು ವ್ಯಕ್ತಪಡಿಸೋದು ನಮ್ಮ ಉದ್ದೇಶ. ಮತ್ತು ಜನನೇ ಇಷ್ಟು ದೊಡ್ಡ ಪ್ರಮಾಣದ ನಮ್ಮ ಜೊತೆ ನಿಂತ್ಕೊಂಡಾಗ ಇದ್ದಿದ್ದು ಯಾವುದಾದ್ರೂ ಒಂದು ರೀತಿ ಇದು ಮಾಡಬೇಕಾ ಮಾಡಬಾರ್ದು ಅನ್ನೋ ಅದು ಹೋಗಿ ನನಗೆ ಇನ್ನೂ ಶಕ್ತಿ ಆಗಿದೆ, ಇನ್ನೂ ಗಟ್ಟಿಯಾಗಿದ್ದೀನಿ. ಇನ್ನೂ ಒಂದು ರೀತಿ ನಾವು ಉತ್ತಮ ಸಮಾಜಕ್ಕೆ ಏನೇನು ಕೆಲಸ ಮಾಡ್ಬೋದು ಆ ದಿಕ್ಕನ್ನ ನಾನು ಕೆಲಸ ಮಾಡ್ತಾ ಹೋಗ್ತೀನಿ. ಸೊ ಭಯ ಬರೋದು ಪ್ರಶ್ನೆನೇ ಬರೋಲ್ಲ. ನಮ್ಮ ಮಾದರಿಗಳು ಭಾಳ ನಿರ್ಭೀತಿಯಾಗಿ, ಭಾಳ ಧೈರ್ಯದಿಂದ ನಮ್ಮ ಸತ್ಯವನ್ನು ನುಡಿದುಕೊಂಡು ಬಂದಿದ್ದಾರೆ. ಇದು ರಾಜಕೀಯವಾಗಿ ಕೂಡ ಒಂದಷ್ಟು ತಿರುವನ್ನು ತೆಗೆದುಕೊಳ್ತು. ನಿಮ್ಮ ಹೇಳಿಕೆಗೆ ನಿಖಿಲ್ ಕುಮಾರಸ್ವಾಮಿ ರಿಯಾಕ್ಟ್ ಮಾಡಿದ್ರು. ಅದಾದ ನಂತರ ನೀವು 3 ಬಾರಿ ಗೆದ್ದಿದ್ದೀರಾ ಅಂತ ನೀವು ಪ್ರಶ್ನೆ ಮಾಡಿದ್ರಿ. ಅದಕ್ಕೆ ನಿಖಿಲ್ ಕುಮಾರಸ್ವಾಮಿ ಚುನಾವಣೆ ನಿಂತು ಸ್ಪರ್ಧೆ ಮಾಡಲಿ, ತಾಕತ್ತಿದ್ರೆ ದಮ್ಮಿದ್ರೆ ಅಂತ ಹೇಳಿದ್ರು. ಇದು ನೀವು ಹೇಗೆ ನೋಡ್ತೀರಾ? ನೋಡಿ, ನಮಗೆ ನಿಖಿಲ್ ಅವರಾಗಿರ್ಬೋದು, ಅವರ ಪಕ್ಷದವರಾಗಿರ್ಬೋದು, ನನಗೆ ಈ ವೈಯಕ್ತಿಕವಾದ ಏನು ಸಮಸ್ಯೆ ಇಲ್ಲ. ಆದರೆ ಅವ್ರನ್ನ ಕೇಳಿದಾಗ, ಅವ್ರನ್ನ ಪ್ರಶ್ನೆ ಕೇಳಿದಾಗ ಅವರೇನು ಹೇಳ್ತಾರೆ ಅಂದರೆ, ಮಾತಾಡೋಕ್ಕೆ ಅವರಿಗೆ ಯೋಗ್ಯತೆ ಇಲ್ಲ, ಪ್ರಚಾರ ಪ್ರಿಯರು ಅಂತ ಭಾಳ ಒಂದು ಕೇರ್ಲೆಸ್ ಆಗಿ ಉಡಾಫೆಯಿಂದ ಮಾತಾಡಿದ್ದಾರೆ. ಮತ್ತು ನಮಗೇನು ಕಾಣುತ್ತೆ, ಒಂದು ಇಮ್ಮೆಚ್ಯೂರಿಟಿ ಅವರು. ಆಮೇಲೆ ನನಗೆ ಅವ್ರು ಏನೋ ಒಳ್ಳೇದು ಮಾಡೋಕ್ಕೆ ಹೋಗ್ತಾಯಿದ್ರು, ಒಳ್ಳೇದಾಗಲಿ, ದಿಸ್ ಇಸ್ ನಾಟ್ ಅ ಪರ್ಸನಲ್ ಇಶ್ಯೂ. ಬಟ್ ನಾನು ಅವ್ರು ಆ ರೀತಿ ಒಂದು ರೀತಿ ಪರ್ಸ್ನಲ್ಲಾಗಿ ಯೋಗ್ಯತೆ ಇಲ್ಲ ಅಂತ ಮಾತಾಡೋದು ನಾನು ಕೂಡ ಪೋಸ್ಟ್ ಹಾಕಿದ್ದೆ. ಯೋಗ್ಯತೆ ಅಂದರೆ ಯಾರಿಗೆ ಮಾತಾಡೋಕ್ಕೆ ಯೋಗ್ಯತೆ ಇದೆ? ನಿಮ್ಮ ತಂದೆಯವರು ಹೇಗೆ ಈ ಸ್ಮಾರಕ ಪಾಲಿಟಿಕ್ಸ್ಗೆ ಕಾರಣರಾಗಿರೋರು, ಅವ್ರಿಗೆ ಯೋಗ್ಯತೆ ಇದೆಯಾ ಮಾತಾಡೋಕ್ಕೆ? ಅಥವಾ ನೀವು ಎಷ್ಟು ಮಟ್ಟಿಗೆ ಸಾಧನೆ ಮಾಡಿದರೆ ಸಮಾಜಕ್ಕೆ ಗೊತ್ತಿದೆ, ಆದರೂ ಕೂಡ ನೀವು ಒಂದು ಪಕ್ಷದ ಒಂದು ಭಾಳ ಮುಖ್ಯ ಪಾತ್ರ ವಹಿಸಿ ನೀವು 3 ಸಲ ಸೋತರೂ ಕೂಡ ನೀವು ಒಂದು ರೀತಿ ಮಾತಾಡೋಕ್ಕೆ ಯೋಗ್ಯತೆ ಇದೆಯಾ ಅಂತ ನಾನು ಪ್ರಶ್ನೆ ಮಾಡಿದ್ದೀನಿ. ಜನರಿಗೆ ಎಲ್ಲರಿಗೂ ಯೋಗ್ಯತೆ ಇದೆ, ಆದರೆ ಆ ವಿಚಾರಗಳು ಎಷ್ಟು ತೂಕವಾಗಿದೆ ಅಂತ ಜನರ ಮುಂದೆ ಇಡಲಿ. ಅದಕ್ಕೆ ಅವರು ಒಂದು ರೀತಿ ಅವರು ಸ್ವಲ್ಪ ಫ್ರಸ್ಟ್ರೇಟ್ ಆಗಿರ್ಬೋದು, ಸ್ವಲ್ಪ ಟ್ರಿಗರ್ ಆಗಿರ್ಬೋದು. ಅವ್ರು ಹೇಳಿದರೆ ದಮ್ಮಿದ್ರೆ ಇದು ಮಾಡಲಿ, ಚುನಾವಣೆ ನಮಗೆ ಪಾಲಿಟಿಕ್ಸ್ ಬೇಕೇ ಬೇಕು. ನಮಗೆ ಮಾತಾಡೋಕ್ಕೆ ನಮಗೆ ಬರೀ ಮಾಜಿ ಪ್ರಧಾನಮಂತ್ರಿಗಳ ಮೊಮ್ಮಗನೇ ಆಗಿರಬೇಕು ಅಂತ ಏನಿಲ್ಲ. ಎಲ್ಲರಿಗೂ ಮಾತಾಡೋಕ್ಕೆ ಸ್ವಾತಂತ್ರ್ಯ ಇದೆ. ನಾವು ಹೇಳೋಣ, ನಾವು ಪ್ರಜಾಪ್ರಭುತ್ವದಲ್ಲಿ ನಾವು ಕೂಡ ಫೈಟ್ ಮಾಡೋಣ, ನಮ್ಮ ರೀತಿಯಲ್ಲಿ ನಾವು ಮಾಡೋಣ. ಖಂಡಿತ ನಾವು ಜನರ ಮುಂದೆ ನಮಗೆ ಪಾಲಿಟಿಕ್ಸ್ ಬೇಕೇ ಬೇಕು. ನಾನು ಸ್ಪರ್ಧೆ ಮಾಡ್ತೀನೋ ಬಿಡ್ತೀನೋ, ನಮಗೆ ಒಂದು ಪೊಲಿಟಿಕಲ್ ಮೂವ್ಮೆಂಟ್, ಪೊಲಿಟಿಕಲ್ ಚಳುವಳಿ ನಮಗೆ ಬೇಕೇ ಬೇಕು. ಅದು ಜನರ ಮುಂದೆ ಇಡ್ತೀವಿ. ಯಾಕೆ ಸವಾಲಾಗಿ ಸ್ವೀಕರಿಸಬಾರ್ದು ನಿಖಿಲ್ ಕುಮಾರಸ್ವಾಮಿ ಹೇಳಿಕೆಗೆ? ನೀವು ಒಂದು ಚುನಾವಣೆ ನಿಂತ್ಕೊಳ್ಬೋದಲ್ವಾ? ಯಾಕೆ ಚುನಾವಣೆ ಈಗ ಸಮೀಪದಲ್ಲಿದೆ, ಅಂದರೆ ಇನ್ನೊಂದು 2 ವರ್ಷದಲ್ಲಿದೆ. ಚುನಾವಣೆ ಯಾಕೆ ನಿಂತ್ಕೊಳ್ಬಾರ್ದು ಚೇತನ್? ಕೆಲವು ವಿಚಾರಗಳು, ನಮಗೆ ಕರ್ನಾಟಕಕ್ಕೆ ಒಂದು ಪೊಲಿಟಿಕಲ್ ಮೂವ್ಮೆಂಟ್ ಬೇಕಿದೆ, ಅದರಲ್ಲಿ 2 ಮಾತಿಲ್ಲ. ನಮ್ಮ ಮಾದರಿಗೂ ಪೊಲಿಟಿಕಲ್ ಮೂವ್ಮೆಂಟ್ನಲ್ಲಿ ಸೈದ್ಧಾಂತಿಕವಾಗಿ ಯಾರು ಒಂದು ಸಿದ್ಧಾಂತ, ಸಮಾಜದ ಸಿದ್ಧಾಂತ ಕಟ್ಟಿದ್ದಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್, ತಂದೆ ಪೆರಿಯಾರ್, ಕಾಂಶಿರಾಮ್ ಅವರು, ಇವರೆಲ್ಲರೂ ಕೂಡ ಅವ್ರದ್ದೇ ಆದ ಪಕ್ಷಗಳು ರೀತಿ ರೂಪಿಸಿ ಅವ್ರದ್ದೇ ಆದ ಒಂದು ನಮ್ಮ ಸಿದ್ಧಾಂತನ ಜನಕ್ಕೆ ರೀಚ್ ಮಾಡಿದ್ದಾರೆ. ತಮಿಳುನಾಡು ಎಲೆಕ್ಷನ್ ಇವಾಗ ನಡೆದಿದೆ. ತಮಿಳುನಾಡು ಎಲೆಕ್ಷನ್ನಲ್ಲಿ ಇವಾಗ ಎಲೆಕ್ಷನ್ ಕೌಂಟಿಂಗ್ ಎಲ್ಲ ಆಗ್ತಾ ಇದೆ. ನಮಗೆ ದ್ರವಿಡಿಯನ್ ಮೂವ್ಮೆಂಟ್ ಎಲ್ಲಿಂದ ಬಂತು? ದ್ರವಿಡಿಯನ್ ಮೂವ್ಮೆಂಟ್ ತಂದೆ ಪೆರಿಯಾರ್ ಕಟ್ಟಿರೋ ಚಳುವಳಿ ಅದು. ಇವತ್ತು 60 ವರ್ಷದಿಂದ ಪ್ರಾದೇಶಿಕ ಶಕ್ತಿಗಳು DMK, ADMK ಇವರೆಲ್ಲ ಕೂಡ ಎಷ್ಟು ಮಟ್ಟಿಗೆ ಆ ವಿಚಾರಗಳು ಮುಂದುವರಿಸ್ತಾ ಇದೆ ಪ್ರಶ್ನೆ ಬರಲಿ. ಬಟ್ ಆ ಒಂದು ಪ್ರಾದೇಶಿಕತೆಯ ಗಟ್ಟಿತನದಿಂದ ತಂದೆ ಪೆರಿಯಾರಿನ ಚಳುವಳಿ.
ಬಾಬಾ ಸಾಹೇಬ್ರ ಚಳವಳಿ ಭಾಳ ದೊಡ್ಡ ಪ್ರಮಾಣದ ಫೆನಾಮಿನನ್ ಆಗಿದ್ದಾರೆ. ಕಾಂಶಿರಾಮರು ಕೂಡ ಅವರ ಬಾಬಾ ಸಾಹೇಬ್ರ ತಂದೆ ಪೆರಿಯಾರ್ ಆದಮೇಲೆ ಕಾಂಶಿರಾಮರು BSP ಅಂತ ಒಂದು ಪೊಲಿಟಿಕಲ್ ಮೂಮೆಂಟ್ ಕಟ್ತಾರೆ. ಅದು ಒಂದು ಸಮಾಜದ ಕನಸು. ಸೊ ಅವ್ರು ಯಾವತ್ತೂ ಒಂದು MLA ಆಗೋ ಬಯಸಲ್ಲ, ಅವ್ರು ಯಾವತ್ತೂ ಒಂದು CM ಆಗೋಕ್ಕೆ ಬಯಸಲ್ಲ, ಅವರು ಒಂದು ಪರಿವರ್ತನೆಗೋಸ್ಕರ ಕಟ್ತಾರೆ. ಸೊ ನಮ್ಮ ಉದ್ದೇಶನೂ ಅಷ್ಟೇ, ನಾವೊಂದು ಕರ್ನಾಟಕಕ್ಕೆ ಹೇಗೆ ಒಂದು ಪೊಲಿಟಿಕಲ್ ಮೂಮೆಂಟ್ ಕಟ್ಟಬೇಕು ಅನ್ನೋ ಚರ್ಚೆಗಳಾಗಲಿ, ಅದನ್ನು ಕೂಡ ನಾವು ಯೋಚನೆ ಮಾಡೋಣ, ಚರ್ಚೆ ಮಾಡಿ ತೀರ್ಮಾನ ಮಾಡೋಣ. 1 ವರ್ಷದಲ್ಲಿ ಮಾಡ್ಬೋದು, 2 ವರ್ಷದಲ್ಲಿ ಮಾಡ್ಬೋದು, 5 ವರ್ಷದಲ್ಲಿ ಮಾಡ್ಬೋದು, ಬಟ್ ಲೆಟ್ ದ ಬಾಲ್ ರೋಲಿಂಗ್ ಅನ್ನೋದಿದೆ. ಬಟ್ ನಾನೇ ಸ್ಪರ್ಧೆ ಮಾಡಿ ನಾನೇ ಗೆದ್ದು ನಾನೇ CM ಆಗಬೇಕು ಅನ್ನೋ ನಾನು ಪವರ್ ಬಯಸೋನಲ್ಲ. ಗೆಲ್ಲುವುದು ಒಂದು ಭಾಗ, ಆದರೆ ನಿಮ್ಮ ಒಂದು ಹೋರಾಟಗಳು, ಕೆಲವೊಂದು ಹೋರಾಟಗಳು ಕೂಡ ನಾವು ಕೂಡ ಇದೆ. ನಿಮಗೆ ಏನು ದಕ್ಷಿಣ ಕನ್ನಡ ಭಾಗದಲ್ಲಿ ಕೂಡ ಒಂದಷ್ಟು ಹೋರಾಟ ಮಾಡಿದ್ದೀರಾ, ನೀರಾವರಿ ವಿಚಾರ ಸಂಬಂಧಪಟ್ಟಂತೆ ಮಾಡಿದ್ದೀರಾ, ಮತ್ತು ಕೊರವ ಸಮಾಜದ ಸಂಬಂಧಪಟ್ಟಂತೆ ಅಲ್ಲಿ ಒಂದು ಸಮಸ್ಯೆ ಉಂಟಾದಾಗ ಅಲ್ಲೂ ಕೂಡ ಹೋರಾಟ ಮಾಡಿದ್ದೀರಾ. ಅವೆಲ್ಲವೂ ಕೂಡ ಒಂದು ಭಾಗ, ಅದು ಕೂಡ ಒಪ್ಕೊಳ್ಳುವಂಥದ್ದು. ಆದರೆ ನನ್ನ ಪ್ರಶ್ನೆ, ಈ ರೀತಿ ಒಂದು ವ್ಯಕ್ತಿಗೆ ಸವಾಲು ಬಂದಾಗ ಯಾಕೆ ಸ್ವೀಕಾರ ಮಾಡಬಾರ್ದು? ನೀವು ಇಂಡಿಪೆಂಡೆಂಟ್ ಆಗೋ ಅಥವಾ ಮತ್ತೊಂದು ಪಕ್ಷದಿಂದ ಅಥವಾ ನಿಮ್ಮ ಸಮಾನ ಮನಸ್ಕ ಪಕ್ಷದಿಂದ, ಅದು ಒಂದು ಭಾಗ. ಆದರೆ ಆಯಿತು, ನಾನು ರಾಜಕೀಯ ನಿಂತ್ಕೊಂಡು ಒಂದು ಸರಿ ಸ್ಪರ್ಧೆ ಮಾಡ್ತೀನಿ ಅಂತ ಯಾಕೆ ನೀವು ಯೋಚನೆ ನೋಡಿ ವಿಜಯ್ ಅವರೇ, ಈ ರೀತಿ ಮಾತಾಡಿದ್ರೆ ತಪ್ಪಿಲ್ಲ, ಬಟ್ ಬಹುಶಃ ಪೊಲಿಟಿಕಲ್ ಅಂಡರ್ಸ್ಟ್ಯಾಂಡಿಂಗ್ ಭಾಳ ಕಡಿಮೆ ಇದೆ. ನಾನೇನೊಂದು ಹೇಳ್ತೇನೆ, ನಾನು ಇವಾಗ ಒಂದು ಕಡೆ ನಿಂತ್ಕೊಂಡು ಇಂಡಿಪೆಂಡೆಂಟಾಗಿ ನಿಂತ್ಕೊಂಡ್ರೂ ಕೂಡ, ನಾನು ಅಲ್ಲಿ ವಿಧಾನಸೌಧಕ್ಕೆ ವಿಧಾನಸಭಾ ಮುಖಾಂತರ ಹೋದರೂ ಕೂಡ ನಾವು ಯಾವ ಕಾನೂನು ನೀತಿ ಯೋಜನೆ ತರೋಕ್ಕಾಗಲ್ಲ. ನಾನು ಗೆದ್ರೂ ಕೂಡ ನಾನು ಯಾವುದೋ ಒಂದು ಇರೋ ಪಕ್ಷಗಳ ಜೊತೆ, ಅವ್ರ ಜೊತೆ ನಾನು ಮರ್ಜ್ ಆಗಬೇಕು, ಅವ್ರ ಜೊತೆ ನಾನು ಒಂದು ರೀತಿ ಆಳುವ ಪಕ್ಷಗಳ ಜೊತೆ, ಅಧಿಕಾರದಲ್ಲಿರೋ ಪಕ್ಷದ ಜೊತೆ ನಾನು ಒಂದು ರೀತಿ ಮೈತ್ರಿ ಮಾಡ್ಕೋಬೇಕಾಗತ್ತೆ ಆ್ಯಸ್ ಒನ್ ಪರ್ಸನ್. ನಾವು ಏನಾದರೂ ಪರಿವರ್ತನೆ ಕಟ್ಟಬೇಕು ಕರ್ನಾಟಕಕ್ಕೆ ಅಂದರೆ ವಿ ಹ್ಯಾವ್ ಟು ಬಿಲ್ಡ್ ಅ ಪೊಲಿಟಿಕಲ್, ದೊಡ್ಡ ಪ್ರಮಾಣದ ಪೊಲಿಟಿಕಲ್ ಪಾರ್ಟಿ ಕಟ್ಟು, ಪೊಲಿಟಿಕಲ್ ಮೂವ್ಮೆಂಟ್ ಬಂದು ನಮ್ಮ ಒಂದು ಪೊಲಿಟಿಕಲ್ ಪಾರ್ಟಿಯಿಂದ ಪ್ರತಿನಿಧಿಗಳು ಬರಬೇಕು. ನಾನು ನನ್ನ ಒಂದು ಈಗೋಗೋಸ್ಕರ ಪ್ರೂವ್ ಮಾಡಿ ನಾನು ನಿಂತ್ಕೊಂಡು ನಮ್ಮ ತಾತನ ಪಕ್ಷದಲ್ಲಿ ನಾನು ನಿಂತ್ಕೊಂಡ್ಬಿಟ್ಟಿದ್ದೀನಿ, ನಾನು ಗೆದ್ದುಬಿಟ್ಟಿದ್ದೀನಿ, ಅದಲ್ಲ. ಇಟ್ಸ್ ನಾಟ್ ಅಬೌಟ್ ಮೀ, ಇಟ್ಸ್ ಅಬೌಟ್ ಕರ್ನಾಟಕಕ್ಕೆ ಏನು ಒಳ್ಳೇದಾಗತ್ತೆ, ಆ ಒಳ್ಳೆ ದಿಕ್ಕನ್ನು ನಾವು ಹೆಂಗೆ ತೊಗೊಂಡೋಗ್ಬೋದು ಅನ್ನೋ ಒಂದು ಡಿಸ್ಕಷನ್. ಚುನಾವಣೆ ನಿಲ್ಲುವಂಥ ಯಾವುದೇ ಯೋಚನೆ ಇಲ್ಲ ತಮಗೆ? ಚುನಾವಣೆಯಲ್ಲಿ ನಾನು ನಿಂತಾಗ ಏನಾಗುತ್ತೆ ಅಂದರೆ, ನಿಲ್ಲಬಾರ್ದು ಅಂತ ಅಲ್ಲ, 224 ಕ್ಷೇತ್ರಗಳಿವೆ. ಇಟ್ಸ್ ಅ ಪಾರ್ಲಿಮೆಂಟರಿ ಡೆಮಾಕ್ರಸಿ, ಇಟ್ಸ್ ನಾಟ್ ಅಮೇರಿಕನ್ ಥರ ಪ್ರೆಸಿಡೆನ್ಷಿಯಲ್ ಸಿಸ್ಟಮ್. ಪಾರ್ಲಿಮೆಂಟರಿ ಡೆಮಾಕ್ರಸಿನಲ್ಲಿ ಏನಾಗುತ್ತೆ ಅಂದರೆ, ನೀವು ಒಬ್ಬರು ನಿಂತ್ಕೊಂಡಿದ್ದ ತಕ್ಷಣ ನಾನು 224 ಕಡೆ ನಾನು ಒಂದು ಕಡೆ ನಿಂತ್ಕೊಂಡು ಬಾಕಿ 223 ಕಡೆ ನಾನು ಕೆಲಸ ಮಾಡೋಕ್ಕಾಗಲ್ಲ. ಈ ಒಂದು ಕ್ಷೇತ್ರಕ್ಕೆ ನಾನು ನ್ಯಾಯ ಒದಗಿಸ್ಬೇಕು, ಅಲ್ಲೇ ನಾನು ಗೆಲ್ತೀನೋ ಸೋಲ್ತೀನೋ ಅಲ್ಲಿ ಆ ಜನರಿಗೆ ಒಳ್ಳೇದು ಮಾಡಬೇಕಾಗತ್ತೆ. ಬಟ್ ನಮಗೆ ಇಫ್ ಯು ಹ್ಯಾವ್ ಟು ಬಿಲ್ಡ್ ಅ ಟ್ರಾನ್ಸ್ಫಾರ್ಮೇಟಿವ್ ಮೂವ್ಮೆಂಟ್ ಇನ್ ಕರ್ನಾಟಕ, ನಾವು ಪೂರ 224 ಕ್ಷೇತ್ರಗಳು ನಮ್ಮ ಸಮಾಜದ ಶಕ್ತಿ ಇರಬೇಕು. ಅದನ್ನು ರೀಚ್ ಮಾಡ್ಸೋಕ್ಕೋಸ್ಕರ ನಾನು ಎಲ್ಲ ಕಡೆ ಟ್ರಾವೆಲ್ ಮಾಡಬೇಕು, ಎಲ್ಲ ಕಡೆ ಜನನ ಭೇಟಿ ಮಾಡಬೇಕು, ಎಲ್ಲ ಕಡೆ ಒಳ್ಳೇದು ಮಾಡ್ತಾ ಹೋಗಬೇಕು. ಸೊ ಆ ರೀತಿ ಜನರ ಹತ್ರ ಸೋಷಿಯಲ್ ಮೀಡಿಯಾ ಬಂದರೆ 40 ವರ್ಷಗಳಿಂದ, ಸಿನಿಮಾ ಬಂದರೆ 100 ವರ್ಷಗಳಿಂದ, ಜನರ ಹತ್ರ ಹೋಗಿ ಅನ್ಯಾಯದ ವಿರುದ್ಧ ಮಾತಾಡೋದು 1000 ವರ್ಷದಿಂದ ನಡೀತಾ ಇದೆ. ನಾವು ಜನರ ಹತ್ರ ಹೋಗಬೇಕು. ನಾನು ಒಂದು ಕ್ಷೇತ್ರ ಆಯ್ಕೆ ಮಾಡಿದ ತಕ್ಷಣ ಬಾಕಿ 223ಗೆ ನಾವು ಹೆಂಗೆ ನ್ಯಾಯ ಒದಗಿಸೋಕ್ಕಾಗತ್ತೆ? ಸೊ ನಮಗೆ ಪ್ರತಿ 224 ಕ್ಷೇತ್ರದಲ್ಲಿ ವಿಜಯ್ ಅವರೇ, ನಮಗೆ ಅತ್ಯುತ್ತಮವಾದ ಜನಪರ ಕಾಳಜಿ ಇದ್ದೋ, ಸೇವಾ ಅನುಭವ ಇರೋ, ಸಮಾಜದ ಕನಸು ಇಟ್ಕೊಂಡು ಕೆಲಸ ಮಾಡ್ತಿರೋ ವ್ಯಕ್ತಿಗಳಿದ್ದಾರೆ. ಅದು ಎಲ್ಲ ಜಾತಿಯವರು, ಎಲ್ಲ ಧರ್ಮದವರು, ಎಲ್ಲ ಲಿಂಗದವರು, ಎಲ್ಲ ಮಾತೃಭಾಷೆಯವರು. ಅವರು ನಮ್ಮ ಸಿದ್ಧಾಂತ ಜೊತೆ ಸೇರಿ ನಾವು ಹೆಂಗೆ ಒಂದು ರೀತಿ ಕರ್ನಾಟಕದಲ್ಲಿ ನಮಗೆ ಒಂದು ದಲಿತ ಮುಖ್ಯಮಂತ್ರಿ ಕೂಗು ಬರ್ತಾ ಇದೆ, ಬರಲಿ, ಒಂದು ಸಮಾನತಾವಾದಿ ದಲಿತ ಬರಲಿ, ಕರ್ನಾಟಕದ ಒಂದು ಮಹಿಳಾ ಮುಖ್ಯಮಂತ್ರಿ ಬರಲಿ, ಸಮಾನತಾವಾದಿ ಮಹಿಳೆಯರು ಬರಲಿ, ಕರ್ನಾಟಕದ ಸಮಾನತಾವಾದಿ ಬ್ರಾಹ್ಮಣರು ಬರಲಿ, ಕರ್ನಾಟಕದ ಸಮಾನತಾವಾದಿ ಒಂದು ಮುಸ್ಲಿಂ ನಾಸ್ತಿಕರು ಬರಲಿ, ಸಮಾನತಾವಾದ ಸಿದ್ಧಾಂತ ಇರೋ ಯಾವುದೇ ಮನುಷ್ಯ ಅಸ್ಮಿತೆಯವರು ಬರಲಿ, ನಾನೇ ಬರಬೇಕು, ನಾನೇ ಗೆಲ್ಲಬೇಕು, ನಾನೇ ಮುಖ್ಯಮಂತ್ರಿ ಆಗಬೇಕು ಅಂದರೆ ಕರ್ನಾಟಕಕ್ಕೆ ಏನೋ ಒಳ್ಳೇದಲ್ಲ, ಅದು ನನಗೆ ಬಿಲ್ಡಪ್ ಅಷ್ಟೇ. ಅದೇನು ಬೇಡ ನಮಗೆ, ಕರ್ನಾಟಕದ ಒಳಿತಿಗಾಗಿ ನಾವು ಕೆಲಸ ಮಾಡೋಣ. ಸೊ ಅದು ನಾವು ಮಾಡಬೇಕು ಅಂದರೆ ನಮಗೆ ದೊಡ್ಡ ಪ್ರಮಾಣದ ಪೊಲಿಟಿಕಲ್ ಮೂವ್ಮೆಂಟ್ ಬರಬೇಕು ಹೊರತು ಇದು ಮೀ ವರ್ಸಸ್ ಹಿಮ್ ಅನ್ನೋ ರೀತಿಯಲ್ಲಿ ಫೈಟ್ ಮಾಡಿದ್ರೆ ಅದರಿಂದ ಏನೂ ಉಪಯೋಗ ಅಲ್ಲ. ಚೇತನ್, ವಾಟ್ ನೆಕ್ಸ್ಟ್ ಅಂದರೆ ಮುಂದಿನ ನಡೆ ಅಥವಾ ಮುಂದಿನ ಒಂದು ಕಾರ್ಯಕ್ರಮ, ಮುಂದಿನ ಯೋಜನೆ ಏನಿದೆ? ಮುಂದಿನ ಯೋಜನೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಏನು ಒಂದು 4-5 ದಿನಗಳು ಎಲ್ಲ ಒಂದು ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆ. ಸ್ಮಾರಕ, ರಾಜ್ಕುಮಾರ್ ಅವರ ಸ್ಮಾರಕಕ್ಕೆ ಸಂಬಂಧಪಟ್ಟಂಗೆ ನಾವು ಯಾವ ರೀತಿ ಇದನ್ನು ಮುಂದೆ ತೊಗೊಂಡೋಗ್ಬೋದು ಮತ್ತು ಯಾವ ರೀತಿ ಏನು ಮಾಡಬೇಕು ತೆಗೆದುಕೊಂಡು ಹೋಗ್ಬೋದು ಅಂದರೆ, ಮತ್ತೆ ಅಲ್ಲಿ ಇನ್ನೊಂದು ಶುರು ಆಗುತ್ತೆ, ಈ ವಿಚಾರನ ಎಳ್ಕೊಂಡು ಹೋಗುವಂಥದ್ದು ಅಥವಾ ಮುಂದೆ ಯಾವ ರೀತಿ ತೆಗೆದುಕೊಂಡು ಹೋಗುವಂಥದ್ದು ಏನಾದ್ರು ನಾವು ಇದನ್ನು ಯಾವ ರೀತಿ ಮಾಡಬೇಕು ಅನ್ನೋ ನಮಗೆ ಡಿಸ್ಕಷನ್ ಟೋಟಲ್ ಆಗಿ ಜನರಲ್ ಆಗಿ. ವಿ ಹ್ಯಾವ್ ಟು ಡಿಸ್ಕಸ್ ಆ್ಯಂಡ್ ಪ್ಲ್ಯಾನ್. ದಿಸ್ ಕೆನಾಟ್ ಬಿ ಹೋರಾಟ ಅಂದಾಗ ಏನಾಗುತ್ತೆ ವಿಜಯ್ ಅವರೇ ಅಂದರೆ, ನಾವೊಂದು ಪೋಸ್ಟ್ ಹಾಕಿರ್ತೀವಿ, ನಾನೇನು ಮೀಡಿಯಾನ ಕರೆಸಿಲ್ಲ, ನಾನೇನು ಪ್ರೆಸ್ ಮೀಟ್ ಮಾಡಿಲ್ಲ, ನಾನೇನು ಅಲ್ಲಿ ಹೋಗ್ಬಿಟ್ಟು ರಾಜ್ಕುಮಾರ್ ಸ್ಮಾರಕದ ಮುಂದೆ ನಾವೊಂದು 50 ಜನ 100 ಜನ ನಿಂತ್ಕೊಂಡು ಧಿಕ್ಕಾರ ಅಂತ ಈ ಥರದ್ದೆಲ್ಲ ಮಾಡಿಲ್ಲ. ಆ ಥರ ಯಾವುದೋ ನಮ್ಮ ಅಭಿಪ್ರಾಯ, ಅನಿಸಿಕೆ, ನಾವು ಏನು ಮಾಡ್ಬೋದು, ನಾವು ಈ ಥರ ಯೋಚನೆ ಮಾಡಬೇಕು ಅಂತ ಒಂದು ಸಣ್ಣ 3 ಲೈನ್ ಟ್ವೀಟ್ ಬರೆದೆ. ಅದು ಕೂಡ ಅಣ್ಣವ್ರಿಗೆ ಗೌರವ ಕೊಟ್ಟು ಇದನ್ನು ಬರೆದಿರೋದು.
ಅದನ್ನು ಒಂದು ರೀತಿ ಮೀಡಿಯಾಗೆ ಭಾಳ ದೊಡ್ಡ ಎಕ್ಸ್ಪ್ಲೋಸಿವ್ ಸೆನ್ಸೇಷನಲ್ ವಿಚಾರ ಅದು ಬಂದು ಎಲ್ಲರ ಕಡೆ ರೀಚ್ ಆಗಿದೆ. ಸೊ ಇದನ್ನು ನಾವು ಅಂದ್ಕೊಂಡಿದ್ದಕ್ಕಿಂತ ಆಮೇಲೆ ಪೊಲಿಟಿಕಲ್ ಟರ್ನು ತೊಗೊಂಡಿದೆ. ಸೊ ನಾವೇನು ಅಂದ್ಕೊಂಡಿದ್ದೀವಿ ಅಂದರೆ ಇದನ್ನು ಹೆಂಗೆ ಮಾಡ್ಬೇಕು, ಹೆಂಗೆ ಇದನ್ನು ಮುಂದೆ ತೊಗೊಂಡೋಗೋದ, ಇದು ಯಾವ ದಿಕ್ಕಿನಲ್ಲಿ ತೊಗೊಂಡೋಗೋದು, ಇದು ಏನು ಮಾಡ್ಬೋದು ಅಂತ ನಾವು ಡಿಸ್ಕಸ್ ಮಾಡಿ ಇದನ್ನು ಪ್ಲ್ಯಾನಿಂಗ್ ಮಾಡಿ ನಾವೆಲ್ಲ ಮುಂದಿನ ಕ್ರಮ ನಾವು ಮುಂದುವರಿಸ್ತೀವಿ. ಏನು ಆಯ್ಕೆ ಏನಿದೆ, ಆಪ್ಷನ್ಸ್ ಏನಿದೆ? ಆಪ್ಷನ್ಸ್ ಡಿಸ್ಕಸ್ ಮಾಡೋದು, ಇದನ್ನು ನಮಗೆ ವಾಟ್ ಈಸ್ ಅ ಫೈನಲ್ ಸೊಲ್ಯೂಷನ್ ಫಾರ್ ದಿಸ್ ಪ್ರಾಬ್ಲಮ್. ಏನೇ ಒಂದು ಇದ್ರೂ ಕೂಡ ಇದು ಪ್ರಚಾರ ನಮ್ಮ ಉದ್ದೇಶ ಅಲ್ಲ, ಶಾಶ್ವತವಾದ ಪರಿಹಾರ ನಮ್ಮ ಉದ್ದೇಶ. ಸೊ ಶಾಶ್ವತವಾದ ಪರಿಹಾರ ನಾವು ಮುಖ್ಯಮಂತ್ರಿಯನ್ನು ಭೇಟಿ ಮಾಡಿ ಕೂತ್ಕೊಂಡು ನಾವು ಒಂದು ಸ್ವಲ್ಪ ಈ ಥರದಕ್ಕೆ ಏನು ಮಾಡ್ಬೋದು. ಯಾಕೆಂದರೆ ಜನರಿಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ನಮ್ಗೆ ಸಪೋರ್ಟ್ ಸಿಕ್ಕಿದೆ, ಎಲ್ಲ ಕಡೆಯಿಂದ ಸಪೋರ್ಟ್ ಸಿಕ್ಕಿದೆ. ರಾಜ್ಯ ಮಟ್ಟದ ಪ್ರತಿ ಒಂದು ತಾಲೂಕು, ಪ್ರತಿ ಒಂದು ಗ್ರಾಮದಿಂದನೂ ಕೂಡ ನಮ್ಗೆ ಸಪೋರ್ಟ್ ಸಿಕ್ಕಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಅದೇ ರೀತಿ ಪ್ರತಿರೋಧನೂ ಕೂಡ ಸಿಕ್ಕಿದೆ ಅಲ್ವಾ? ಪ್ರತಿರೋಧ ಇಲ್ಲ ಅಂತ ಹೇಳ್ತಾ ಇಲ್ಲ, ಒಂದು ವಿರೋಧ ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ವಿರೋಧ ಇರೋದನ್ನು ಇಸ್ ಓವರ್ ಡಾಮಿನೇಟೆಡ್ ಬೈ ದ ಸಪೋರ್ಟ್ ಭಾಳ ದೊಡ್ಡ ಪ್ರಮಾಣದಲ್ಲಿದೆ. ಮತ್ತು ಅನೇಕರು ಕೂಡ ನಮ್ಮ ವಿಚಾರಗಳು ಬೇರೆ ವಿಚಾರದಲ್ಲಿ ಒಪ್ತಾ ಇದ್ರೂ ಕೂಡ ಈ ವಿಚಾರದಂತೂ ಭಾಳ ದೊಡ್ಡ ಪ್ರಮಾಣದಲ್ಲಿ ಸಪೋರ್ಟ್ ಮಾಡ್ತಾಯಿದ್ದಾರೆ. ಸೊ ನಮಗೆ ಈ ರೀತಿಯಲ್ಲಿ ವಿ ವಾಂಟ್ ಅ ಫೈನಲ್ ಸೊಲ್ಯೂಷನ್, ವಿ ವಾಂಟ್ ಅ ಲಾಂಗ್ ಟರ್ಮ್ ಸೊಲ್ಯೂಷನ್, ವಿ ವಾಂಟ್ ಈ ಸಮಸ್ಯೆಗಳು ಆಗದೆ ನನಗೆ ಕನ್ನಡ ಚಿತ್ರರಂಗದ ಒಳಿತಿಗಾಗಿ ಮತ್ತು ಎಲ್ಲರೂ ಒಂದು ಒಗ್ಗಟ್ಟಿಗೋಸ್ಕರ ಅಣ್ಣವರ ಕನಸನ್ನು ನಾವು ಹೆಂಗೆ ನನಸು ಮಾಡ್ಬೋದು ಅಂತ ನಾವು ಯೋಚನೆ ಮಾಡಬೇಕು ಹೊರತು ಅದನ್ನು ಒಂದು ರೀತಿ ದಿಸ್ ಇಸ್ ನಾಟ್ ಅನ್ ಈಗೋ ಕ್ವಶನ್, ದಿಸ್ ಇಸ್ ನಾಟ್ ಅ ಪ್ರಚಾರ ಪ್ರಶ್ನೆ, ದಿಸ್ ಇಸ್ ನಾಟ್ ಅ ಪರ್ಸ್ನಲ್ ಫೈಟ್, ದಿಸ್ ಇಸ್ ಅ ಫೈಟ್ ಕರ್ನಾಟಕಕ್ಕೆ ಅನ್ನೋದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಕ್ಷಮೆ ಕೇಳಿದ ನಂತರವೂ ಕೂಡ ಈ ವಿಚಾರ ತಾವು ಹೇಳಿದಂಥ ವಿಚಾರ ಏನಿದೆಯಲ್ಲ, ಸಮಾಧಿ ಸ್ಮಾರಕ ವಿಚಾರ ಆಗಲೂ ಕೂಡ ಅದು ಕೂಡ ಬದ್ಧವಾಗಿರುವಂಥದ್ದು. ಸೊ ಕ್ಷಮೆ ಕೇಳಿದ್ದಕ್ಕೆ ಮತ್ತೆ ನೀವೇನಾದರೂ ಕೂಡ ವಿಷಾದ ವ್ಯಕ್ತಪಡಿಸ್ತೀರಾ? ಅಂದರೆ ಕ್ಷಮೆ ಕೇಳಿ ತಪ್ಪಾಯಿತು ಅನಿಸುತ್ತೆ ನಿಮಗೆ? ನನಗೆ ನೋಡಿ, ಕ್ಷಮೆ ಕೇಳಿದ್ದು ನಾನು ತಪ್ಪು ಅಂತ ಹೇಳಲ್ಲ. ಕ್ಷಮೆ ಕೇಳಿದ ರೀತಿ ಅವರು ಒಂದು ಸ್ವಲ್ಪ ಜೋರು ಮಾಡಿಸೋದು ಹೊರತು ನನ್ನ ವಿಚಾರದಲ್ಲಿ ತಪ್ಪಿದೆ ಅಂತ ನಾನು ಕ್ಷಮೆ ಕೇಳಿದೆ. ಬಟ್ ನಾನು ಯಾರಿಗಾರು ಮನಸ್ಸಿಗೆ ನೋವಾದರೆ ಅದಕ್ಕೆ ಖಂಡಿತ ನಾನು ಕ್ಷಮೆಗೆ ವಿಷಾದ ವ್ಯಕ್ತಪಡಿಸ್ತೀನಿ. ನನಗೆ ಯಾರ ಮನಸ್ಸಿಗೂ ನೋವು ಮಾಡೋಕ್ಕೆ ಇಷ್ಟ ಇಲ್ಲ. ದಿಸ್ ಈಸ್ ಎಲ್ಲರ ಕರ್ನಾಟಕ, ಇದು ಎಲ್ಲರ ಒಂದು ಕನ್ನಡ ಚಿತ್ರರಂಗದಲ್ಲಿ ಯಾರ್ಯಾರು ಕೊಡುಗೆ ಕೊಟ್ಟರೆ ಎಲ್ಲರ ಕೊಡುಗೆನೂ ಭಾಳ ಮುಖ್ಯ ಆಗುತ್ತೆ. ಮತ್ತು ನಾವೆಲ್ಲ ಅಣ್ಣವರ ಅಭಿಮಾನಿಗಳಾಗಿ ನಾನು ನಿಜವಾಗ್ಲೂ ಅಣ್ಣವರ ಕನಸನ್ನು ನನಸು ಮಾಡೋಕ್ಕೆ ಕೊಡ್ತೀವಿ ಹೊರತು ಯಾರ ಮನಸ್ಸಿಗೆ ನೋವು ಮಾಡಿ ನಮಗೆ ಉದ್ದೇಶ ಅಲ್ಲ. ಈಗಲೂ ಕೂಡ ನಿಮ್ಮ ಹೇಳಿಕೆಗೆ, ನಿಮ್ಮ ಒಂದು ಟ್ವೀಟಿಗೆ ಬದ್ಧವಾಗಿದ್ದೀರಾ? ಖಂಡಿತ. ಓಕೆ. ಒಂದು ಲೈನ್ ನೋಡ್ತಾ ಇದ್ದೀನಿ ನಿಮ್ಮ ಒಂದು ವೈಟ್ ಬೋರ್ಡಲ್ಲಿ, ಸತ್ಯ, ನ್ಯಾಯ, ಸಮಾನತೆ, ವೈಚಾರಿಕತೆ ಹಾಗೂ ಪ್ರಾಮಾಣಿಕತೆ, ನೈತಿಕತೆ ನಮ್ಮ ಸಿದ್ಧಾಂತ, ಮತ್ತು ಗುರಿ, ಸಮಾನತೆ, ದಾರಿ, ನ್ಯಾಯ. ಸೊ ಅವರ ಏಮ್ ಅಂತ ನೋಡ್ತಾ ಇದೆ. ಸೊ ಅದಾಗಿದೆಯಾ ನೀವು ಅಂತ ಇದ್ದೀರಾ? ಅದಾಗಿದೆಯಾ? ಲೈನ್ಸ್ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ವಿಜಯ್ ಅವರೇ. ಅದು ಒಂದು ಜೀವ ಪೂರ ನಮ್ಮ ಒಂದು ಆ ದಿಕ್ಕನ್ನ ನಾವು ಹೋಗ್ತಾ ಕೆಲಸ ಮಾಡ್ತಾ ಬರಬೇಕು. ಅದು ಲೈಫ್ ಲಾಂಗ್ ಸಾಧನೆ. ನಮಗೊಂದು ಸಮಾಜ ಅಂತ ಏನು ನಾವು ಕಟ್ಟಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ, ಏನು ನಮ್ಮ ಸಂವಿಧಾನ ಹೇಳುತ್ತೆ, ಏನು ನಮಗೆ ಅತ್ಯುತ್ತಮ ವಿಚಾರವಂತರು, ಕಾಳಜಿ ಇರೋರು, ಜನಪರ ಕೆಲಸ ಮಾಡಿರೋ, ಹೋರಾಟ ಚಳುವಳಿಗಾರರು ಎಲ್ಲರೂ ಕೂಡ ಒಂದು ಸಮಾಜಕ್ಕೋಸ್ಕರ ಕೆಲಸ ಮಾಡಿದ್ದಾರೆ. ಆ ದಿಕ್ಕಿನಲ್ಲಿ ಅದು ಇವತ್ತು ನಾಳೆ ಸಿಗೋದಲ್ಲ. ಇದು ಒಂದು ಹೋರಾಟ ಇನ್ನೊಂದು ಹೋರಾಟದಿಂದ ಸಿಗೋದಲ್ಲ. ಇದು ಲೈಫ್ ಲಾಂಗ್ ನಾವು ಕೊಡುಗೆ ಕೊಟ್ಟು ಮುಂದಿನ ತಲೆಮಾರುಗಳಿಗೆ ಸಿಗೋದು. ಸೊ ನಮಗೆ ಒಂದು ನಮ್ಮ ಮಾದರಿಗಳಾದ ಬುದ್ಧ, ಬಸವ, ಅಂಬೇಡ್ಕರ್ ಅವರು ಅವ್ರ ಲೈಫಲ್ಲಿ ಅವರು ಬೆನಿಫಿಟ್ ತೊಗೊಂಡಿಲ್ಲ. ನಮ್ಮೆಲ್ಲರಿಗೂ ಕೂಡ ಆ ಬಿತ್ತಿರೋ ಬೀಜದಿಂದ ನಾವೆಲ್ಲ ಆ ಮರ ಬೆಳೆದು ನಾವೆಲ್ಲ ಫಲ ಪಡ್ತಿದ್ದೀವಿ, ನಾವೆಲ್ಲ ನೆರಳು ಪಡ್ತಿದ್ವಿ. ಆ ದಿಕ್ಕನ್ನ ನಾವು ಕೆಲಸ ಮಾಡೋದು ನಮ್ಮ ಉದ್ದೇಶ. ನಿಮ್ಮ ಹೇಳಿಕೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬರು ಒಂದು ಸ್ಥಾನದಲ್ಲಿರುವಂಥ ವ್ಯಕ್ತಿ ಟ್ವೀಟನ್ನು ಮಾಡಿದ್ರು, ಪೋಸ್ಟನ್ನು ಹಾಕಿದ್ರು. ಚೇತನ ಹೇಳಿಕೆ ಸಂಬಂಧಪಟ್ಟ ಬೇರೆ ಬೇರೆ ರೀತಿ ಚರ್ಚೆ ಆಗ್ತಾ ಇದೆ. ಮಠಗಳಿಗೂ ಕೂಡ ಭೂಮಿ ಕೊಟ್ಟಿರುವಂಥ ಉದಾಹರಣೆ ಮತ್ತು ನಮ್ಮ ಮುಂದೆ ಇರುವಂಥದ್ದು ಮಠಗಳಿಗೂ ಕೂಡ ಸರ್ಕಾರದಿಂದ ಭೂಮಿ ಕೊಟ್ಟಿರುವಂಥದ್ದು. ಸೊ ಈ ಸಂಬಂಧಪಟ್ಟಂತೂ ಕೂಡ ಚರ್ಚೆ ಆಗಬೇಕು ಅಂತ ಹೇಳಿದ್ರು. ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ನೀವು ಹೇಳೋದು 100% ಸತ್ಯ ವಿಜಯ್ ಅವರೇ. ಲ್ಯಾಂಡ್ ವಿಚಾರಗಳಲ್ಲಿ ಸರ್ಕಾರಗಳು ಅವರ ಒಂದು ರೀತಿಯ ಕ್ರಮಗಳು, ಅವರ ಯೋಜನೆಗಳು ಹ್ಯಾವ್ ನಾಟ್ ಬಿನ್ ರೆಸ್ಪಾನ್ಸಿಬಲ್. ಜವಾಬ್ದಾರಿಯಿಂದ ಮುಂದಾಲೋಚನೆಯಿಂದ ತೊಗೊಂಡಿಲ್ಲ. ರಾಜ್ಯದ ದೇಶದ ಒಳಿತಿಗಾಗಿ, ಜನರ ಒಳಿತಿಗಾಗಿ ಮಾಡಿಲ್ಲ. ಅವರ ಒಂದು ರೀತಿ ಅನುಕೂಲ ತಕ್ಕಂತೆ ಅವರ ಒಂದು ವೋಟ್ ಬ್ಯಾಂಕ್ಗಳನ್ನು ಕನ್ಸಾಲಿಡೇಟ್ ಮಾಡಿ ಹೊಸ ವೋಟ್ ಬ್ಯಾಂಕ್ಗಳನ್ನು ರೂಪಿಸೋಕ್ಕೋಸ್ಕರ ಅವಕಾಶವಾದಿತನದಿಂದ ಮಾಡಿದ್ದಾರೆ. ಅದರಿಂದ ಭಾಳ ಸಮಸ್ಯೆ ಆಗಿದೆ. ಲ್ಯಾಂಡ್ ಈಸ್ ದ ಮೇಜರ್ ಫೈಟ್. ಸೊ ನೀವೇನು ಹೇಳ್ತೀರಾ, ನೀವು ಇದ್ರ ಬಗ್ಗೆ ಮಠಗಳಿಗೆ ಲ್ಯಾಂಡ್ ಕೊಡೋದಾಗಿರ್ಬೋದು, ಬೇರೆ ಬೇರೆ ಕಂಪನಿಗಳು, ಫಾಕ್ಸ್ಕಾನ್ ಅಂಥವ್ರಾಗಿರ್ಬೋದು, ಬೇರೆ IT-BTಗಳಿಗೆ ಈ ಥರದಕ್ಕೆ ಭಾಳ ದೊಡ್ಡ ಪವರ್ಫುಲ್ ಶ್ರೀಮಂತ ಉಳ್ಳವರ ಕಂಪನಿಗಳು ಅವ್ರಿಗೆ ಕೊಟ್ಬಿಟ್ಟು ಒಂದು ಥ್ರೋವೇ ಪ್ರೈಸಸ್ನಲ್ಲಿ ಲ್ಯಾಂಡ್ ಕೊಡ್ತಿರಲ್ಲ. ಇದು ಎಷ್ಟು ಮಟ್ಟಿಗೆ ಒಳ್ಳೆಯದಾಗಿದೆ, ಯಾರಿಗೆ ಒಳ್ಳೆಯದಾಗಿದೆ, ಬೆಳೆದಿರೋರೇ ಬೆಳೀತಾ ಇದ್ದಾರೆ ಹೊರತು ಎಲ್ಲರಿಗೂ ರಾಜ್ಯ ಮಟ್ಟದಲ್ಲಿ ಒಳ್ಳೆಯದಾಗಿದೆಯಾ ಇಲ್ವಾ ಅಂತ ಚರ್ಚೆಗಳಾಗಬೇಕು. ಆ್ಯಂಡ್ ಅದು ಒಂದು ರೀತಿ ತಪ್ಪು ಹೆಜ್ಜೆಗಳು ಆಗದೇನಂಗೆ ಮುಂದಿನ ರೀತಿಯಿಂದ ನಾವು ಕೆಲಸ ಮಾಡ್ತಾ ಹೋಗಬೇಕು. ಸೊ ಇಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಲ್ಯಾಂಡ್ ಕ್ವೆಶ್ಚನ್. ಆ್ಯಂಡ್ ಆ ಚರ್ಚೆಗಳು ಬರಲಿ. ಆ್ಯಂಡ್ ಅಫ್ಕೋರ್ಸ್ ನೀವು ಶಿಕ್ಷಣ, ಆರೋಗ್ಯದ ಪರಿವರ್ತನೆ ನಮ್ಗೆ ಬೇಕೇ ಬೇಕು, ಅದರಲ್ಲಿ ಎರಡು ಮಾತಿಲ್ಲ. ಸಮಾಜ ಎಲ್ಲ ರೀತಿ ಸಮಾಜದ ಸಮಸ್ಯೆಗಳಿದೆ.
ಎಲ್ಲ ಅದು ಒಂದು ಸಮಸ್ಯೆ ಅಲ್ಲ, ಅದು 16,000 ಸಮಸ್ಯೆಗಳಿದೆ. ಈ 16,000 ಸಮಸ್ಯೆಗಳಿಗೆ ಪರಿಹಾರನೇ ನನ್ನ ಕಣ್ಣಲ್ಲಿ ಒಂದು ಸಮಾಜ. ಸೊ ವಿ ಮಸ್ಟ್ ಗೋ ಇನ್ ದ್ಯಾಟ್ ಡೈರೆಕ್ಷನ್ ಅಂತ ಹೇಳೋದು ಸುಳ್ಳಿಲ್ಲ. ಕನ್ನಡ ಚಲನಚಿತ್ರರಂಗದಲ್ಲಿ ಒಂದಷ್ಟು ಅಂದರೆ ಬಹುತೇಕ ನಟರು ಅಥವಾ ನಟಿಯರಲ್ಲೂ ಕೂಡ ಈ ಪ್ರಮುಖವಾದಂಥ ವಿಚಾರ ಬಂದಾಗ ಯಾರು ಕೂಡ ಮುಂದೆ ಬಂದು ಮಾತಾಡೋದಿಲ್ಲ. ಇತ್ತೀಚೆಗೆ ನಾನು ಕರ್ನಾಟಕ ರಕ್ಷಣಾ ವೇದಿಕೆಯವರ ಜೊತೆ ಸ್ವಲ್ಪ ಓಕೆ, ಈಗ ನಮ್ಮ ಕನ್ನಡ ಬಗ್ಗೆ, ಕನ್ನಡ ಭಾಷೆ ಬಗ್ಗೆ ಮಾತಾಡಬೇಕಾದ್ರೆ ಬಹಳ ಹೆಮ್ಮೆ ಮತ್ತು ಅದಕ್ಕೆ ಒಂದಷ್ಟು ಜವಾಬ್ದಾರಿ ಕೂಡ ಬೇಕಾಗುತ್ತೆ. ಈಗ ನಮ್ಮ ಇತ್ತೀಚೆಗೆ ದ್ವಿಭಾಷಾ ನೀತಿ ಮತ್ತು ಕನ್ನಡ ಸಂಬಂಧಪಟ್ಟಂತೆ ಮಾತಾಡುವಂಥ ಸಂದರ್ಭದಲ್ಲಿ, ಹಿಂದಿ ಶಿಕ್ಷಣ ಸಂಬಂಧಪಟ್ಟಂತೆ ಹಿಂದಿ ಭಾಷೆ ಬಗ್ಗೆ ಮಾತಾಡುವಂಥ ಸಂದರ್ಭದಲ್ಲಿ ಪ್ರತಿಭಟನೆ ಕೂಡ ಆಯಿತು. ಕನ್ನಡ ರಕ್ಷಣಾ ವೇದಿಕೆಯಿಂದ ಪ್ರತಿಭಟನೆ ಮಾಡಲಾಯಿತು. ಇಲ್ಲಿವರೆಗೂ ಕೂಡ ಯಾವ ನಟ ನಟಿಯರು ಕೂಡ ಮಾತಾಡಿದ್ರೆ, ಒಬ್ಬ ನಟ ನಟಿಯರು ಮಾತಾಡಿದ್ರೆ ಅದಕ್ಕೊಂದು ವೇಗ ಪಡ್ಕೊಳ್ಳುತ್ತೆ ಮತ್ತು ಒಂದಷ್ಟು ಚರ್ಚೆ ಉಂಟಾಗುತ್ತೆ ಮತ್ತು ಒಂದಷ್ಟು ಬಲ ಬರುತ್ತೆ. ಸೊ ಯಾರು ಕೂಡ ಮಾತಾಡ್ತಾ ಇಲ್ಲ. ಏನಿಸುತ್ತೆ ಕನ್ನಡ ಚಲನಚಿತ್ರ ರಂಗದ ನಟ ನಟಿಯರ ನಡೆಗಳು ಅಥವಾ ಅವರ ಒಂದು ಹೇಳಿಕೆಗಳು ಅಥವಾ ಇಡೀ ಕನ್ನಡ ಚಲನಚಿತ್ರಕ್ಕೆ ಸಂಬಂಧಪಟ್ಟದ್ದು ಏನಿಸುತ್ತೆ? ಯಾಕಂದರೆ ನೀವು ಒಂದಷ್ಟು ಹೋರಾಟಗಳಲ್ಲಿ ಪಾಲ್ಗೊಂಡಿರುವಂಥದ್ದು, ಅದರ ಪರ ವಿರೋಧ ಚರ್ಚೆ ಒಂದು ಭಾಗ ಆದರೆ ಇದ್ರ ಬಗ್ಗೆ ನಿಮ್ಗೆ ಏನಿಸುತ್ತೆ? ವಿಜಯ್ ಅವರೇ, ಡೆಮಾಕ್ರಸಿನಲ್ಲಿ ಪ್ರತಿಯೊಬ್ಬರು ಮಾತಾಡೋಕ್ಕೆ ಸ್ವಾತಂತ್ರ್ಯ ಇದೆ, ಆರ್ಟಿಕಲ್ 19 ಇವತ್ತು ನಮ್ಮ ಜನರಿಗೆ, ಸಾರ್ವಜನಿಕರಲ್ಲಿ ಗೊತ್ತಾಗಿದೆ ಯಾರು ಜಾಸ್ತಿ ಪಡೆದಿದ್ದಾರೋ ಅವ್ರು ಜಾಸ್ತಿ ವಾಪಸ್ ಕೊಡಬೇಕು. ಸಿನಿಮಾ ರಂಗದಲ್ಲಿ ನನ್ನಂಥವನು ಅನೇಕ ಪಡೆದಿದೆ, ಅನೇಕ ಒಂದು ರೀತಿ ಗೌರವ ಸಿಕ್ಕಿದೆ, ಹೆಸರು ಸಿಕ್ಕಿದೆ, ಅದರಿಂದ ಒಂದು ಆರ್ಥಿಕವಾಗೂ ಒಂದು ಸಿಕ್ಕಿದೆ, ನಮಗೆ ಎಷ್ಟೋ ಸಿಕ್ಕಿದೆ. ನಮ್ಮಂತ ಒಂದು ಸಿಕ್ಕಿದಾಗ ನಾವು ಸಮಾಜಕ್ಕೆ ವಾಪಸ್ ಕೊಡೋದು ನಮ್ಮ ಕರ್ತವ್ಯ ಆಗುತ್ತೆ. ಇವತ್ತಿನ ದಿನ ನೀವು ಸಿನಿಮಾ ರಂಗದವ್ರು ಆಗಿರೋದ್ರಿಂದ, ನೀವು ಸ್ಟಾರ್ಗಳು, ಒಂದು ಹೆಸರುವಾಸಿ ವ್ಯಕ್ತಿಯಾಗಿದ್ದಾಗ ನೀವು ಮಾತಾಡಿದ್ರೂ ಜನ ಗಮನಿಸ್ತಾರೆ, ಮಾತಾಡಿಲ್ಲ ಅಂದ್ರೂ ಕೂಡ ಜನ ಗಮನಿಸ್ತಾರೆ. ಎಕ್ಸಾಕ್ಟ್ಲಿ. ಸೊ ದೇರ್ ಈಸ್ ಅ ರೆಸ್ಪಾನ್ಸಿಬಿಲಿಟಿ ಟು ಟಾಕ್ ಇನ್ ಅ ಸೋಷಿಯಲಿ ಕಾನ್ಷಿಯಸ್ ವೇ. ಜನರ ಒಳಿತಿಗಾಗಿ ಮಾತಾಡಿಲ್ಲ ಅನ್ನೋ ಕಾರಣಕ್ಕೆ ಯಾರು ಕೂಡ ನೀವು ಮಾತಾಡಬೇಕು ಅಂತ ನಾವು ಬಲವಂತ ಮಾಡೋಕ್ಕಾಗಲ್ಲ. ಮಾತಾಡಿದ ತಕ್ಷಣ ನೀವು ಬಾಯಿ ಮುಚ್ಚಬೇಕು ಅಂತಲೂ ಬಲವಂತ ಮಾಡೋಕ್ಕಾಗಲ್ಲ. ಸೊ ಡೆಮಾಕ್ರಸಿ ಈಸ್ ಅಬೌಟ್ ಚಾಯ್ಸಸ್. ಪಾಲಿಟಿಕ್ಸ್, ಜನ ಮಾತಾಡೋದು ವಾಟ್ ಈಸ್ ಯುವರ್ ಪಾಲಿಟಿಕ್ಸ್ ಅಂದಾಗ, ನಿಮ್ಮ ಪಾಲಿಟಿಕ್ಸ್ ಅಂದರೆ ನೀವು ಯಾವ ಪಕ್ಷಕ್ಕೆ ಸಪೋರ್ಟ್ ಮಾಡ್ತೀರಾ ಅಂತ ಅಲ್ಲ, ನೀವು ಯಾವ ಮನೆ ಮುಂದೆ ಯಾವ ಜೆಂಡಾ ಹಾಕ್ಕೊಂಡಿದ್ದೀರಲ್ಲ, ನಿಮ್ಮ ಪಾಲಿಟಿಕ್ಸ್ ಅಂದರೆ ನಿಮ್ಮ ಆಯ್ಕೆಗಳೇನು, ವಾಟ್ ಆರ್ ಯುವರ್ ಚಾಯ್ಸಸ್. ನೀವು ಮಾತಾಡ್ತೀರೋ ಮಾತಾಡಲ್ವೋ, ಯಾವ ವಿಚಾರದಲ್ಲಿ ಮಾತಾಡ್ತೀರಾ, ಯಾವ ದಿಟ್ಟಿನಲ್ಲಿ ಯಾವ ರೀತಿ ಮಾತಾಡ್ತೀರಾ, ಯಾವ ದೃಷ್ಟಿಕೋನ ಇಟ್ಕೊಂಡು ಮಾತಾಡ್ತೀರಾ, ಅದನ್ನು ಎಷ್ಟು ಆಳವಾಗಿ ಮಾತಾಡ್ತೀರಾ, ಆ ಮಾತಾಡೋಕ್ಕೆ ತಕ್ಕಂತೆ ನುಡಿದಂತೆ ನಡೀತೀರಾ, ಇವೆಲ್ಲ ಪ್ರಶ್ನೆಗಳು ಬರುತ್ತೆ. ಸೊ ನಾವು ಅದನ್ನು ಭಾಳ ಅತಿ ಸರಳೀಕರಣ ಮಾಡದೆ ಎಲ್ಲರೂ ನಮ್ಮ ರಾಜ್ಯಕ್ಕೆ ಒಂದು ಉತ್ತಮ ರಾಜ್ಯದ ದಿಕ್ಕಿನಲ್ಲಿ ನಾವೆಲ್ಲ ಕೆಲಸ ಮಾಡ್ಕೊಳ್ಳೋಣ. ಸಿನಿಮಾ ಸ್ಟಾರ್ಗಳು ಅವರ ಕರ್ತವ್ಯನೂ ಕೂಡ, ಸಾರ್ವಜನಿಕ ವಲಯದಲ್ಲಿರೋ ಪ್ರತಿಯೊಬ್ಬರು ಕೂಡ ಅವರ ಒಂದು ಕರ್ತವ್ಯ ಇದೆ. ಲೆಟ್ ಅಸ್ ಆಲ್ ಜೊತೆಗೆ ಸೇರಿ ಒಂದು ಸಮಾಜದ ದಿಕ್ಕಿನಲ್ಲಿ ನಾವೆಲ್ಲ ಜೊತೆಗೆ ತೊಗೊಂಡೋಗೋಣ ಅನ್ನೋ ಉದ್ದೇಶ ಅಂತ. ಚೇತನ್ ತುಂಬ ಅದ್ಭುತವಾಗಿ ಮಾತಾಡಿದ್ರಿ. ಇದನ್ನು ಹೊರತುಪಡಿಸಿ ನನ್ನ ಒಂದು ಕುತೂಹಲಕ್ಕೆ, ಆ ದಿನಗಳು ಮೂವಿ ಮಾಡಿದ ನಂತರ ಸೊ ಚೇತನ್ ಒಂದು ಒಳ್ಳೆ ಕನ್ನಡ ಚಲನಚಿತ್ರಕ್ಕೆ ಒಂದು 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 ಉದಯೋನ್ಮುಖ ನಟ ಆಗ್ತಾರೆ, ಅದ್ಭುತ ನಟ ಅಂತೆಲ್ಲ. ಅದಾದ ನಂತರ ನೀವು ಸಿನಿಮಾವನ್ನು ಒಂದಷ್ಟು ಬ್ರೇಕ್ ಕೊಟ್ರಿ. ಸೊ ಅಂದರೆ ಅವಕಾಶಗಳು ನಿಮಗೆ ಸಿಗ್ತಾ ಇಲ್ವೋ ಅಥವಾ ನೀವು ಅವಕಾಶಗಳನ್ನ ಬಳಸ್ಕೊಳ್ತಾ ಇಲ್ವೋ? ನಾನು ಈ ಪ್ರಶ್ನೆಗೆ ಭಾಳ ಸರಿ ಉತ್ತರ ಕೊಟ್ಟಿದ್ದೀನಿ. ನಾನು ಕೂಡ ಸಿನಿಮಾ ರಂಗದಲ್ಲಿ ಕೆಲವು ಸಿನಿಮಾ ಮಾಡೋಕ್ಕೆ ಅವಕಾಶ ಸಿಕ್ತು, ಒಳ್ಳೆಯ ಪ್ರತಿಭಾವಂತರು ಜೊತೆ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ತು, ಬೇರೆ ಬೇರೆ ಥರ ಜನನೂ ಪರಿಚಯ ಆದರೂ. ಆಮೇಲೆ ನಮಗೆ ಸಿನಿಮಾದಲ್ಲಿ ಅದು ಒಂದು ರೀತಿಯ, ನಾನು ಹೇಗೆ ನೋಡ್ತೀನಿ ಅಂದರೆ, ಇಟ್ ಈಸ್ ಎಸೆನ್ಷಿಯಲಿ ಸಿನಿಮಾ ಇಂಡಸ್ಟ್ರಿ ಅಂದಾಗ ಇಟ್ ಈಸ್ ಅ ಬಿಸ್ನೆಸ್. ಸೊ ಕಲೆ ದೃಷ್ಟಿಯನ್ನು ನಾನು ನೋಡ್ತೀನಿ, ಬಟ್ ವ್ಯಾಪಾರ ಅಂತ ನಾವು ನೋಡಬೇಕಾಗತ್ತೆ. ಸಿನಿಮಾ ರಂಗದಲ್ಲಿ ಹೇಗಾಗುತ್ತೆ ಅಂದರೆ, ನಿಮ್ಮ ಒಂದು ಪ್ರತಿಭೆ, ಒಳ್ಳೆತನ ಡಿಗ್ರಿ ಅಥವಾ ಕೆಟ್ಟತನ ಡಿಗ್ರಿ ಇದೆಲ್ಲ ಮ್ಯಾಟ್ರ್ ಆಗೋಲ್ಲ. ನೀವು ಜೈಲಿಗೆ ಹೋಗಿದ್ದೀರೋ, ಟ್ವೀಟ್ ಬರೆದು ಅಥವಾ ಏನೋ ಬೇರೆ ಆರೋಪ ಮೇಲೆ ಇದೆಲ್ಲ ನಮಗೆ ಮ್ಯಾಟ್ರ್ ಆಗೋಲ್ಲ ಸಿನಿಮಾ ರಂಗದಲ್ಲಿ. ಸಿನಿಮಾ ರಂಗದಲ್ಲಿ ನೀವು ಚೇತನ್ ಅಂತವನ್ನ ಹೀರೋ ಹಾಕಿ ನನಗೆ ಎಷ್ಟು ಬಿಸ್ನೆಸ್ ಬರುತ್ತೆ ಅಂತ ಯೋಚನೆ ಮಾಡ್ತಾರೆ. ಸೊ ಆ ದಿಕ್ಕಿನಲ್ಲಿ ನಮಗೆ ಅನೇಕ ವಿವಾದಗಳಾಗಿದೆ, ಅನೇಕ ಒಂದು ರೀತಿ ಸಮಾಜದಲ್ಲಿ ವಿಚಾರಗಳು ಚರ್ಚೆ ಆಗಿದೆ. ಆವಾಗ ಒಂದು ರೀತಿ ನಿರ್ಮಾಪಕರು ಮೊದಲೇ ರಿಸ್ಕ್ ಇರುತ್ತೆ ಸಿನಿಮಾದಲ್ಲಿ, 3.5% ಚಾನ್ಸಸ್ ಸಕ್ಸಸ್ಸು. ಅಂಥದ್ರಲ್ಲಿ ಇನ್ನು ಈ ವಿವಾದಗಳ ನಡುವೆ ಚೇತನನ್ನು ಹೀರೋ ಮಾಡಿದ್ರೆ ನನಗೆ ಎಷ್ಟು ಮಟ್ಟಿಗೆ ಸಕ್ಸಸ್ ಆಗೋದು ಇನ್ನೂ ಕಷ್ಟ ಆಗುತ್ತೆ ಅನ್ನೋ ರೀತಿ ಸ್ವಲ್ಪ ಜನ ಹಿಂದೆ ಉಳಿದಿದ್ದಾರೆ. ಅದು ನನಗೆ ಅರ್ಥ ಆಗುತ್ತೆ. ಅವರ ಒಂದು ನಿರ್ಮಾಪಕ ಗೆದ್ದರೆ ಮಾತ್ರ ಸಿನಿಮಾ ಗೆದ್ದಂಗೆ ಅಂತ ನಾವು ನೋಡಬೇಕು. ಬಟ್ ನಮಗೂ ಕೂಡ ಒಂದು ಒಳ್ಳೆಯ ಸಿನಿಮಾ ಬಂದು ಅದು ಕೂಡ ಕಲೆಕ್ಷನ್ಸ್ ಚೆನ್ನಾಗಾಗಿ ಅದು ಕೂಡ ಕಮರ್ಷಿಯಲಿ ಸಕ್ಸಸ್ ಆದರೆ, ಓಪನಿಂಗ್ ಚೆನ್ನಾಗಿ ತೊಗೊಂಡ್ರೆ ಖಂಡಿತ ನನಗೆ ಮತ್ತೆ ಸಿನಿಮಾದಲ್ಲಿ ನಮಗೇನು ಒಂದು 2007ಇಂದ
13 ಮೈನಾ ಮತ್ತು ಅದರ ನಂತರ ಏನು ಅವಕಾಶಗಳು ಸಿಗ್ತೋ ಅದು ಮತ್ತೆ ಬರೋ ಸಾಧ್ಯತೆಗಳಿದೆ. ಬಂದರೆ ಸಂತೋಷ, ನಮ್ಮ ಪ್ರಾಮಾಣಿಕವಾಗಿ ಅದಕ್ಕೆ ಹೆಂಗೆ ನ್ಯಾಯ ಒದಗಿಸೋಕ್ಕೆ ಅದು ಪ್ರಯತ್ನ ಪಡ್ತೀನಿ. ಬರಲಿಲ್ಲ ಅಂದ್ರೂ ಕೂಡ ನಾವು ಸಿನಿಮಾ ರಂಗ ಏನು ನನಗೆ ಚಿತ್ರರಂಗ ನನಗೆ ಒಂದು ವೇದಿಕೆ ಕೊಟ್ಟಿದೆ, ಅವಕಾಶಗಳು ಕೊಟ್ಟಿದೆ, ಅನೇಕರ ಪ್ರೀತಿ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಹೆಂಗೆ ವಾಪಸ್ ಕೊಟ್ಟು ಒಂದು ನನ್ನ ಕಡೆಯಿಂದ ನಾನೇನು ಕೊಡುಗೆ ಕೊಡ್ಬೋದು ಅದನ್ನು ನಾನು ಮುಂದುವರಿಸ್ತಾ ಹೋಗ್ತೀನಿ. ಕುತೂಹಲಕ್ಕೆ ಚೇತನ, ನೀವು ಅಂದರೆ ಚಿಕಾಗೋದಲ್ಲಿ ಹುಟ್ಟಿದ್ದು ಮತ್ತು ಅಲ್ಲಿ ಅಮೆರಿಕದಲ್ಲಿ ಕೆಲಸ ಮಾಡ್ತಾ ಇದ್ರಿ. ನನ್ನ ಕುತೂಹಲಕ್ಕೆ ಅಥವಾ ಸಾರ್ವಜನಿಕರ ವೀಕ್ಷಕರ ಕುತೂಹಲಕ್ಕೆ, ಅಲ್ಲಿ ಚೇತನ್ ಬೈ ಬರ್ತು ನೀವು ಅಲ್ಲಿ ಹುಟ್ಟಿದ್ದಂತು. ಸೊ ಅಲ್ಲಿ ಹೆಂಗಿತ್ತು ಜೀವನ? ಸೊ ಅದಾದ ನಂತರ ಬೆಂಗಳೂರಿಗೆ ಹೆಂಗೆ ಬರಬೇಕು, ಜಸ್ಟ್ ಒಂದು ರೀಕಾಲ್ ಮಾಡೋದಾದ್ರೆ. ಅಮೇರಿಕ ಜೀವನನೂ ಕೂಡ ನಾನು ಹುಟ್ಟು ಬೆಳೆದಿದ್ದೆ ಶಿಕಾಗೋನಲ್ಲಿ. ಅಲ್ಲಿ ನನ್ನ ವಿದ್ಯಾಭ್ಯಾಸ ಅಲ್ಲೇ ಮಾಡಿದ್ದು. ಯೂನಿವರ್ಸಿಟಿ ಲೆವೆಲ್ನಲ್ಲಿ 4 ವರ್ಷ ಓದಿದ್ದು ಭಾಳ ಅದ್ಭುತವಾಗಿತ್ತು ವಿಜಯ್ ಅವರು. ಯೂನಿವರ್ಸಿಟಿ ಅಮೇರಿಕಾದಲ್ಲಿ ನಿಜವಾಗ್ಲೂ ಅದ್ಭುತ ಅಂದರೆ ಆ ದೇಶದ ಒಂದು ಪರಿಸರ ಮತ್ತು ಆ ದೇಶದ ಒಂದು ಎಜುಕೇಷನ್. ಯೂನಿವರ್ಸಿಟಿ ಅಪ್ಪರ್ ಲೆವೆಲ್, ಆ ಟಾಪ್ ಲೆವೆಲ್ ಎಜುಕೇಷನಲ್ಲಿ ಭಾಳ ಒಂದು ಸಮಾಜ ನಾನು ಅಲ್ಲಿ ಬದುಕೋಕ್ಕೆ ಅವಕಾಶ ಸಿಕ್ತು. ಸೊ ಆ ದಿಕ್ಕಿನಲ್ಲಿ ಆ ಒಂದು 4 ವರ್ಷದ ನನ್ನ ಅನುಭವನ ನಾನು ಹೆಂಗೆ ಕರ್ನಾಟಕಕ್ಕೆ ನಾವು ಕೂಡ ಒಂದು ಸಮಾಜ ಕಟ್ಬೋದು. ಬಿಕಾಸ್ ಅಮೇರಿಕಾದಲ್ಲಿ ಆ 18 ವರ್ಷ ಅನುಭವಿಸಿದಾಗ ಅದ್ರ ತರಬರಿ ಅನುಭವಗಳಾಯಿತು. ಬಟ್ ಈ 4 ವರ್ಷ ಯೂನಿವರ್ಸಿಟಿ ಇಸ್ ಅನ್ ಎಕ್ಸ್ಟ್ರಾರ್ಡಿನರಿ ಪ್ಲೇಸ್. ಆ ಈಕ್ವಲ್ ಸೊಸೈಟಿನ ಹೇಗೆ ಕರ್ನಾಟಕಕ್ಕೂ ಕಟ್ಬೋದು, ಮುಂದಿನ ತಲೆಮಾರುಗಳಿಗೂ ಆ ಭವಿಷ್ಯಕ್ಕೂ ಆ ಒಂದು ರೀತಿ ಆಗ್ಬೋದು. ಆ ಒಂದು ಉತ್ತಮ ಒಂದು ಎಲ್ಲರೂ ಸರಿಸಮಾನರು, ಯಾವ ಜಾತಿನೋ, ಯಾವ ಲಿಂಗನೋ, ಯಾವ ವರ್ಗನೋ, ಯಾವ ಧರ್ಮನೋ, ಯಾವ ಒಂದು ಉದ್ಯೋಗನೋ, ಯಾವ ಒಂದು ಮಾತೃಭಾಷೆನೋ, ಎಲ್ಲ ರೀತಿ ಸಮಾನತೆ ಕಟ್ಟಿದ್ರೆ ಇಟ್ ಈಸ್ ದಿ ಐಡಿಯಲ್ ಸೊಸೈಟಿ. ಸೊ ನಾನು ಅದನ್ನು ನೋಡಿದ್ದೀನಿ. ಇಲ್ಲ, ನಾನು ಯೂನಿವರ್ಸಿಟಿಯಲ್ಲಿ ಓದಿದ್ದು 4 ವರ್ಷ. ಕೆಲಸ ಮಾಡಿದ್ದೀನಿ ಅಂದರೆ ನಾನು ಬೇರೆ ಟೈಮ್ನಲ್ಲಿ ಲೀಗಲ್ನಲ್ಲಿ ನಾನು ಕೆಲಸ ಮಾಡಿದ್ದೀನಿ, ಸಮರ್ ರಜನಲ್ಲಿ ಕೆಲಸ ಮಾಡಿದ್ದೀನಿ. ಯೂನಿವರ್ಸಿಟಿ ಮುಗಿದಾದ್ಮೇಲೆ ನಾನು ಒಂದು 22 ವರ್ಷದ ಯುವಕ ಆಗಿದ್ದಾಗ ನಾನು ಅಂತಾರಾಷ್ಟ್ರೀಯ ಸ್ಕಾಲರ್ಶಿಪ್ ಬಂದು ನನಗೆ ಒಂದು ಫುಲ್ ಬ್ರೈಟ್ ಸ್ಕಾಲರ್ಶಿಪ್ ಮುಖಾಂತರ ನಾನು ಇಲ್ಲೇ ಕರ್ನಾಟಕಕ್ಕೆ ಬಂದು ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಅಂದರೆ ಸುರೇಶ್ ಅಣಗಳ್ಳಿ ಅವರು ನಮಗೆ ಹೆಡ್ ಆಗಿದ್ದರು. ಇಲ್ಲೇ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಬೆಂಗಳೂರು ಮತ್ತು ರಂಗಾಯಣ, ನೀನಾಸಂ ಇದ್ರ ಜೊತೆಲ್ಲ ಒಡನಾಟ ಮಾಡಿಕೊಂಡು ಅದರ ನಂತರ ನರೇಂದ್ರ ಬಾಬು ಅವರ ಮುಖಾಂತರ ಮತ್ತು ಅಗ್ನಿ ಶ್ರೀಧರ್ ಮುಖಾಂತರ ನನಗೆ ಚಿತ್ರರಂಗ ಹುಟ್ಟು ಬೆಳೆದಿದ್ದಲ್ಲ ಅಲ್ಲೇ ವಿದೇಶದಲ್ಲಿ ಇರುವಂಥ ಹಿನ್ನೆಲೆಯಲ್ಲಿ ಕನ್ನಡ ಬಹಳ ಸ್ಪಷ್ಟವಾಗಿ ಮಾತಾಡುವಂಥದ್ದು. ಅಲ್ಲಿದ್ದಾಗ ಅಂದರೆ ಕನ್ನಡ ನೀವು ಇಲ್ಲಿ ಬಂದಾಗ ಕಲ್ತಿದ್ದು ಯಾವ ರೀತಿ? ಕನ್ನಡ ಅನ್ನೋದು ನಮ್ಮ ಮನೇಲಿ ಭಾಳ ಒತ್ತು ಕೊಡ್ತಾ ಇದ್ರು ನಮ್ಮ ತಂದೆ ತಾಯಿ. ನಾನು ಅದರಲ್ಲಿ ಹೇಳ್ದಲ್ಲ, ಕನ್ನಡ ಭಾಷೆ ಒಂದೇ ಅಲ್ಲ, ಆ ಭಾಷೆನ ಉಳಿಸ್ಬೇಕು ಅಂದರೆ ಆ ಸಾಂಸ್ಕೃತಿಕ ಪ್ರಪಂಚನ ಉಳಿಸ್ಬೇಕು ವಿಜಯ್ ಅವರೇ. ನಾನು ಅದಕ್ಕೆ ನಾನು ಹೇಳ್ತೀನಿ, ನಾನು ಏಕಪಾತ್ರ ಅಭಿನಯ ರಾಜ್ಕುಮಾರ್ ನಾನು 4 ವರ್ಷದ ಹುಡುಗ ಆಗಿದ್ದರಿಂದ ಬಬ್ರುವಾನ ಮಾಡಿ ಮನೇಲೇ ಮಾಡಿ ಶಿವರಾಮ್ ಕಾರಂತರು ಶಿಕಾಗೋಗೆ ಬಂದಾಗ ಅವ್ರ ಮುಂದೆ ನಾನು ಬಬ್ರುವಾನ ಮಾಡಿದ್ದೆ. ಸೊ ಆವಾಗ ನನಗೆ ಒಂಥರ ಶಿವರಾಮ್ ಕಾರಂತರು ಬಂದಿದ್ದೆ. ಆವಾಗ ಚಿಕ್ಕ ವಯಸ್ಸಿಂದನೂ ಕೂಡ ಕನ್ನಡದ ಬಗ್ಗೆ ನನಗೆ ಭಾಳ ಇಷ್ಟ ಆಗಿದ್ದು ಗುರುರಾಜ ನಾಯ್ಡು ಅವರ ಒಂದು ಹರಿಕಥೆಗಳು. ಹರಿಕಥೆಗಳನ್ನ ಟೀಪ್ ಹಾಕೊಂಡು ಕೇಳ್ತಾ ಇದ್ದೆ. ಇದು ಎಷ್ಟು ಚೆನ್ನಾಗಿದೆ. ಮಾಯಾ ಬಜಾರ್ ಆಗಿರ್ಬೋದು, ಭಕ್ತ ಸಿರಿಯಾಳ, ಭಕ್ತ ಕುಂಬಾರ, ಇವೆಲ್ಲ ನಾನು ಕೇಳ್ತಾ ಇದ್ದೆ. ಅಪ್ಪ ಅಮ್ಮನೇ ನನಗೆ ಅದನ್ನು ಎಕ್ಸ್ಪೋಸ್ ಮಾಡಿತ್ತು. ಅಪ್ಪ ಅಮ್ಮನೇ ಇದೆಲ್ಲ ತೋರಿಸಿದ್ದು ನಮಗೆ, ಎಲ್ಲ ರೀತಿ ಸಾಹಿತ್ಯ ತೋರಿಸಿದ್ದು, ನಾವು ಚರ್ಚೆ ಮಾಡ್ತಾ ಇದ್ವಿ. ನನಗೆ ಜಾನಪದ ಸಂಗೀತ, ನಾನು ಅಮೇರಿಕಾದಲ್ಲಿ ಹುಟ್ಟು ಬೆಳೆದಿದ್ದನ್ನು ಕೂಡ ನಾನು ಅಮೇರಿಕನ್ ಅಂತ ಗುರುತಿಸ್ಕೊತಾ ಇದ್ದೆ. ನಾನು ಕರ್ನಾಟಕದವನು, ನಾನು ಕನ್ನಡದವನು ಅಂತ ನಾನು ಚಿಕ್ಕ ವಯಸ್ಸಿನೂ ಕೂಡ ನನಗೆ ಅನಿಸ್ತಾ ಇತ್ತು. ಸೊ ಅದರ ನಡುವೆ ನಾನು ಬದುಕಬೇಕು ಅಂತ ಬಂದಿದ್ದೀನಿ. ನಾನು ಕರ್ನಾಟಕದಲ್ಲಿ ಹುಟ್ಟಕ್ಕೆ ನನಗೆ ಅಪ್ಲಿಕೇಶನ್ ಹಾಕಿ ಹುಟ್ಟೋದು ಯಾರು ಚಾಯ್ಸ್ ಇಲ್ಲ, ಕರ್ನಾಟಕ ಹುಟ್ಟಕ್ಕಾಗಿಲ್ಲ. ಬಟ್ ನಾನು ಕರ್ನಾಟಕದವನೇ, ಇಲ್ಲಿ ಎಷ್ಟು ಕೊಡುಗೆ ಕೊಡೋಕ್ಕಾಗುತ್ತೋ ಅಷ್ಟು ಕೊಡೋಣ ಅಂತ ನನ್ನ ಉದ್ದೇಶ. ತಾವಿದಕ್ಕೆ ಉತ್ತರ ಕೊಡ್ತಿರಲ್ಲ ಗೊತ್ತಿಲ್ಲ, ನಾನು ತಮ್ಮ ಒಂದು ಇಚ್ಛೆಗೆ ಬಿಟ್ಟಿದ್ದು ವೈಯಕ್ತಿಕ ವಿಚಾರ ಅಂತ ಕೇಳೋದಾದರೆ, ನೀವು ಅಮೇರಿಕದಿಂದ ಬೆಂಗಳೂರಿಗೆ ಬರಬೇಕಾದ್ರೆ ಸೊ ಅಪ್ಪ ಅಮ್ಮ ಏನಂತ ಹೇಳಿದ್ರು ಅಥವಾ ಫ್ಯಾಮಿಲಿ, ಯಾಕಂದ್ರೆ ಬಹುತೇಕ ಜನಕ್ಕೆ ಗೊತ್ತಿಲ್ಲ, ಒಂದು ಹೋರಾಟಗಾರ ಮತ್ತು ಆ್ಯಕ್ಟರ್ ಇವೆಲ್ಲ ಇರುವಂಥದ್ದು. ಸೊ ಬರಬೇಕಾದ್ರೆ ಏನಂತ ಹೇಳಿದ್ರು? ಅಪ್ಪ ಅಮ್ಮ ಯಾವಾಗ ನನಗೆ ಸಪೋರ್ಟ್ ಮಾಡಿದ್ದಾರೆ ಈ ವಿಚಾರದಲ್ಲಿ. ನಿನಗೇನು ಒಂದು ಸರಿ ಅನಿಸುತ್ತೆ, ನೀನೇನು ಒಂದು ಸಮಾಜಮುಖಿಯಾಗಿ ಮಾಡೋಕ್ಕೆ ಹೋಗ್ತಾ ಇದೆಯಾ, ನಮ್ಮ ಉದ್ದೇಶನೂ ಅದೇ, ನೀನು ಮಾಡು. ಅವರು ನಮಗೆ ಬರೀ ಹೇಳಿ ನಮಗೆ ದಾರಿ ಕೊಟ್ಟಿಲ್ಲ, ಅವ್ರು ಮಾಡಿ ತೋರಿಸಿದ್ದಾರೆ. ಅವರು ನಮಗೆ ಒಂದು ಇಲ್ಲಿ 35-40 ವರ್ಷದಿಂದ ಒಂದು ಚಾರಿಟಬಲ್ ಹಾಸ್ಪಿಟಲ್ ಕಟ್ಟಿದ್ದಾರೆ. ಅವರು ಒಂದು ಸ್ಕೂಲು ಅನ್ನೋದು ಇವತ್ತಿಗೂ ನಡೀತಿದೆ, ಹಳ್ಳಿ ಸ್ಕೂಲು ಮುಳ್ಳೂರಿನಲ್ಲಿ. ಅಂಬೇಡ್ಕರ್ ಜಯಂತಿ ಈ ತಿಂಗಳಾಯಿತು, ಮತ್ತು ಅದು ಹೆಗಡೆದೇವನ ಕೋಟೆ ಮೈಸೂರು ರೋಡ್, ಮೈಸೂರಿನ ಆ ಥರ ಅಲ್ಲಿದೆ. ಅವರು ಆದಿವಾಸಿಗಳ ಜೊತೆ, ಅಮೇರಿಕನ್ ಆದಿವಾಸಿಗಳು ಅಲ್ಲಿ ರೆಡ್ ಇಂಡಿಯನ್ಸ್ ಹೇಳ್ತಾರೆ, ಅವ್ರ ಜೊತೆ ಅವ್ರ ಎಜುಕೇಷನ್ಗೆ ಭಾಳ ದುಡ್ಡು ಎಜುಕೇಷನ್ ಎಕನಾಮಿಕ್ಗೆ ಸಪೋರ್ಟ್ ಮಾಡಿದ್ದಾರೆ. ಅಲ್ಲೆಲ್ಲ ಹೋಗಿ ಕೆಲಸ ಮಾಡಿದ್ದಾರೆ. ನೇಚರ್ಗೋಸ್ಕರ, ಪರಿಸರ, ಎಜುಕೇಷನ್, ದೇ ಹ್ಯಾವ್ ಡನ್ ಸೋ ಮಚ್ ಸೇವೆ. ಅದನ್ನು ನೋಡ್ಕೊಂಡು ನಾನು ನನ್ನ ತಮ್ಮ
ನಾವು ಇದನ್ನು ಮುಂದುವರಿಸ್ಬೇಕು, ನಾವು ಕೂಡ ಹೋರಾಟ ಮಾಡಬೇಕು, ಸೇವೆ ಮಾಡಬೇಕು, ನಾವು ಕೂಡ ನಮ್ಮ ಕೈಲಾದಷ್ಟು ಒಳ್ಳೇದು ಮಾಡಬೇಕು ಅಂತ ಅವರನ್ನು ನೋಡಿ ಕಲ್ತಿರೋದು. ಸೊ ಐ ಥಿಂಕ್ ಅವರು ಇವತ್ತಿಗೂ ಅವತ್ತಿಗೂ ಯಾವಾಗಲೂ ಸಪೋರ್ಟ್ ಆಗಿದ್ದಾರೆ. ಆ್ಯಂಡ್ ನಮ್ಮ ಫ್ಯಾಮಿಲಿ ಸಪೋರ್ಟ್ ಭಾಳ ಮುಖ್ಯ ಆಗುತ್ತೆ. ನಾವೇನೇ ಒಂದು ಎಷ್ಟು ಸರಿ ಸಮಾಜನ ಎದುರಾಕೋಬೇಕಾದಾಗ ಕೆಲವೊಂದು ಪಟ್ಟಭದ್ರ ಹಿತಾಸಕ್ತಿಗಳು ಎದುರಾಕೋಬೇಕಾದಾಗ ನಮಗೆ ಫ್ಯಾಮಿಲಿನ ಸಪೋರ್ಟ್ ಸಿಸ್ಟಮ್ ಭಾಳ ಮುಖ್ಯ ಆಗುತ್ತೆ. ಮನೇಲೂ ಫೈಟ್ ಮಾಡಬೇಕು, ಅಲ್ಲೂ ಫೈಟ್ ಮಾಡಬೇಕಂದ್ರೆ ಭಾಳ ಕಷ್ಟ ಆಗುತ್ತೆ. ಅಲ್ಲಿ ಯಾರಿದ್ದಾರೆ ಈಗ ಅಮೇರಿಕಾದಲ್ಲಿ ತಂದೆ ಇದ್ದಾರೆ, ತಾಯಿ ಇದ್ದಾರೆ, ಬರೋದು ಹೋಗೋದು ಮಾಡ್ತಿರ್ತಾರೆ. ಪ್ರತಿ ಸರಿ ಇಲ್ಲೂ ಇರ್ತಾರೆ, ಅಲ್ಲೂ ಇರ್ತಾರೆ, ತಮ್ಮ ಲಂಡನ್ನಲ್ಲಿದ್ದಾರೆ. ಸೊ ನಮ್ಮ ಫ್ಯಾಮಿಲಿ ಎಲ್ಲ ಕಡೆ ಅಲ್ಲಿರ್ತಾರೆ. ನಾನು ಅಂತೂ ಇಲ್ಲೇ 12 ವರ್ಷದಿಂದ ಅಮೇರಿಕಾ ಬಿಟ್ಟು ಇಂಡಿಯಾ ಬಿಟ್ಟು ಹೋಗಿಲ್ಲ, ಅಮೇರಿಕಾಗೆ ಹೋಗಿಲ್ಲ. ಮತ್ತು ನಾನು ಇವಾಗಲೂ ಕೂಡ ಇಲ್ಲಿ ಇಂಡಿಯನ್ ಸಿಟಿಸನ್ಶಿಪ್ ಅಪ್ಲಿಕೇಶನ್ ಹಾಕಿದ್ದೀನಿ. ಅದು ಭಾಳ ಒಂದು ಹೆಚ್ಚು ಕಮ್ಮಿ 10 ತಿಂಗಳು 1 ವರ್ಷ ಆಗಿದೆ. ಬಟ್ ನಮಗೆ ಅನೇಕ ಕಾರಣಗಳು ಕೊಡ್ತಾಯಿಲ್ಲ. ನಾವು ಫೈಟ್ ಮಾಡೋದು ಮಾಡ್ತೀವಿ. ನಾವು ಕರ್ನಾಟಕಕ್ಕೆ ನಾನು ಹೆಂಗೆ ವಾಪಸ್ ಕೊಡ್ಬೋದು, ಯಾಕಂದರೆ ನಾನು ಫಲಾನುಭವಿ. ನಮ್ಮ ಅಪ್ಪ ಅಮ್ಮ ಎಜುಕೇಷನ್ ಮಾಡಿದ್ದು, ಮೆಡಿಕಲ್ ಸ್ಕೂಲ್ ಮಾಡಿದ್ದು ಇಲ್ಲೇ ಕರ್ನಾಟಕದಲ್ಲೇ, ಇಲ್ಲೇ ಹುಟ್ಟು ಬೆಳೆದಿರೋದು. ಇಲ್ಲಿಂದನೇ ನಾವು ಬೆನಿಫಿಟ್ ಆಗಿ ನಾನು ಹುಟ್ಟಿದ್ರೂ ಕೂಡ ನಾನು ಕರ್ನಾಟಕದಿಂದ ಲಾಭ ಸಿಕ್ಕಿರೋದು ನಮಗೆ. ಅದು ನಮ್ಮ ಎಷ್ಟೋ ತಲೆಮಾರುಗಳಿಂದ. ನಾವೇನು ಮಾಡಬೇಕಂದ್ರೆ ನಾನು ವಾಪಸ್ ಕೊಡಬೇಕು, ಜಾಸ್ತಿ ಪಡೆದಿರೋನಾಗಿ ವಾಪಸ್ ಕೊಡಬೇಕು ಅನ್ನೋ ನನ್ನ ಆಲೋಚನೆ ಇದೆ. ನಾವೆಲ್ಲಾದರೂ ಸಣ್ಣ ಪುಟ್ಟ ಏನಾದರೂ ಜಗಳ ಆದರೆ ಅಥವಾ ಸಣ್ಣ ಪುಟ್ಟ ಏನಾದರೂ ಕೂಡ ಒಂದು ಹೇಳಿಕೆ ಬಂದರೆ ಇಮಿಡಿಯೇಟಾಗಿ ಅಪ್ಪ ಅಮ್ಮ ಪ್ಯಾನಿಕ್ ಆಗ್ತಾರೆ, ನಮಗೂ ಕೂಡ ಫೋನ್ ಮಾಡ್ತಾರೆ ಜನರಲ್ ಆಗಿ ಆದಾಗ. ಸೊ ನೀವು ಇಲ್ಲಿಂಥ ವಿಚಾರದಲ್ಲಿ ಕೂಡ ಒಂದಷ್ಟು ಲೈಫ್ ಥ್ರೆಟನ್ ಬಂದಿರುವಂಥದ್ದು ಮತ್ತು ಇವೆಲ್ಲ ನೋಡಿದಾಗ ಅಪ್ಪ ಅಮ್ಮ ಫೋನ್ ಮಾಡಿದ್ದಾರೆ ಮನೆಯಿಂದ ಅಥವಾ ಏನಾದರೂ ಏನು ಹೇಳ್ತಾರೆ? ಮಾತಾಡ್ತಾ ಇರ್ತೀವಿ. ಅವರು ಕೂಡ ಭಾಳ ಸಪೋರ್ಟಿವ್ ಆಗಿದ್ದಾರೆ. ಅವರು ಕೂಡ ನೀನು ಮಾಡ್ತಿರೋದು ಒಳ್ಳೆಯದು, ನೀನು ಒಂದು ಯೋಚನೆ ಮಾಡ್ಕೊಂಡು ಮಾತಾಡು, ವಾಚ್ ಯುವರ್ ವರ್ಡ್ಸ್ ಆ್ಯಂಡ್ ನೀನು ಒಂದು ವಾಚ್ ಯುವರ್ ಹೆಲ್ತ್ ಆ್ಯಂಡ್ ಆಫ್ಕೋರ್ಸ್ ನೀನು ಧೈರ್ಯವಾಗಿರು, ನಾವು ಇದ್ದೀವಿ ಅಂತ. ಇದು ವೆರಿ ಸಪೋರ್ಟಿವ್. ಅವರಿಂದ ಕಲಿಯೋದು ಬೇಕಾದಷ್ಟು. ನಮ್ಮ ತಂದೆ, ನಮ್ಮ ಗುರು, ನಮ್ಮ ತಾಯೇ ನನಗೆ ಸಾಂಸ್ಕೃತಿಕ ಪ್ರಪಂಚ. ನನಗೆ ಚಿಕ್ಕ ವಯಸ್ಸಿನಿದ್ದಾಗ ನಾನು ಅವಾಗ ಸ್ಕೂಲ್ನಲ್ಲಿ ಇಂಗ್ಲೀಷ್ ಓದೋಕ್ಕಿಂತ ಮುಂಚೆ ನಮ್ಮಮ್ಮ ರೂಮ್ನಲ್ಲಿ ಕೂರಿಸಿ ಕನ್ನಡ ಬರೆಯೋದು ಹೇಳ್ಕೊಟ್ಟಿದ್ರು. ಸೊ ನಾನು ಫಸ್ಟು ಓದೋದು ಕಲ್ತಿರೋದೇ ಕನ್ನಡ, ಅದು ಅಮೇರಿಕಾದಲ್ಲಿ, ಶಿಕಾಗೋನಲ್ಲಿ. ಸೊ ಅದರಿಂದ ನನಗೆ ಅವ್ರ ಕಲ್ಚರಲ್ ಆಗಿ ನಮ್ಮ ಸಾಂಸ್ಕೃತಿಕ ಪ್ರಪಂಚ ಎಲ್ಲ ಎಕ್ಸ್ಪೋಸ್ ಮಾಡಿರೋದು ಅವರಿಂದನೇ. ನಮಗೆ ಮನೇಲೇ ಫಸ್ಟು ನಮ್ಮ ಗುರುಗಳು ಅಂತ ಹೇಳೋದು ಸುಳ್ಳಿಲ್ಲ, ನಮ್ಮೆಲ್ಲರಿಗೂ ಗೊತ್ತಿದೆ. ಸೊ ಅಫ್ಕೋರ್ಸ್ ದೇ ಬೆನ್ ಅ ಸೋರ್ಸ್ ಆಫ್ ಅ ಲಾಟ್ ಆಫ್ ಸಪೋರ್ಟ್. ಇದೆಲ್ಲ ಇಶ್ಯೂ ಆದಾಗ, ವಿವಾದದಾಗ ಯಾಕೆ ಬೇಕು ಚೇತನ್ ಬೊಂಬಳಿ ಹಾಗೆ ಹೇಳಿದಾರ? ಆ್ಯಕ್ಚುಲಿ ಸಿನಿಮಾ ರಂಗದಲ್ಲಿ ಇದ್ದಾಗ ಅವ್ರಿಗೆ ಸ್ವಲ್ಪ ವಿರೋಧ ಇತ್ತು. ಸಿನಿಮಾ ರಂಗದಲ್ಲಿ ಇದ್ದಾಗ ನೀನು ಏನು ಮಾಡ್ತಾ ಇದೆಯಪ್ಪ, ನೀನು ಅದು ಸಿನಿಮಾನೂ ಕೂಡ ಎಲ್ಲ ಬರೋದೆಲ್ಲ ರಿಜೆಕ್ಟ್ ಮಾಡ್ತಾ ಇರ್ತೀಯ, ನೀನು ಸಿನಿಮಾ ಮಾಡ್ತಾ ಇಲ್ಲ, ನೀನು ಸಿನಿಮಾ ರಂಗದಲ್ಲಿ ನಮಗೇನು ಇದ್ರ ಬಗ್ಗೆ ಇಷ್ಟೊಂದೆಲ್ಲ ಓದಿದ್ಯಾ, ತಿಳ್ಕೊಂಡಿದ್ಯಾ, ನಾವೆಲ್ಲ ಎಕ್ಸ್ಪೋಸ್ ಮಾಡಿದ್ದೀವಿ, ನೀನು ಬರೀ ಸಿನಿಮಾಗೆ ಸೀಮಿತ ಆದರೆ ನೀನು ಹೆಂಗೆ ಅಂತ. ಇಲ್ಲ ಅಪ್ಪಾಜಿ ಅಮ್ಮ ನಾನು ಮಾಡ್ತೀನಿ, ಒಳ್ಳೇದು ಮಾಡ್ತೀನಿ ಅಂತ ಹೇಳ್ತಾ ಇದ್ದೆ. ಅವ್ರಿಗೆ ವಿರೋಧ ಬರ್ತಾಯಿದ್ದು ಅವಾಗ. ಬಟ್ ಇವಾಗ ಚಳುವಳಿಗೆ ಸೇರಿಕೊಂಡಾದ್ಮೇಲೆ ಜನಸೇವೆಗೆ ಮುಂದುವರಿಸ್ತಾ ಇರೋದು ಅವರು ಸಂಪೂರ್ಣ ಸಪೋರ್ಟ್ ಮಾಡಬೇಕು. ಮತ್ತೆ ಏನಾದರೂ ನೀವು ಚಿಕಾಗೋಗೆ ಹೋಗೋದು ಅಥವಾ ಅಮೆರಿಕಾಗೆ ಹೋಗುವಂಥ ಯೋಚನೆ ಎಂದಾದರೂ ಬಂದಿದ್ದು? ಒಂದು ಸರಿಯಾಗಿ ಬಂದಿದೆ ಎಲ್ಲ ಇಶ್ಯೂ ಆದಾಗ? ಯಾವತ್ತೂ ಬಂದಿಲ್ಲ. ಬರೋ ಪ್ರಶ್ನೆನೇ ಬರಲ್ಲ. ಇಲ್ಲೇ ನಿಂತು ನಾವು ಫೈಟ್ ಮಾಡ್ತೀವಿ, ಇಲ್ಲೇ ನಿಂತು ನಾವು ಕರ್ನಾಟಕಕ್ಕೆ ಒಳಿತಿಗಾಗಿ ನಾವು ಕೆಲಸ ಮಾಡ್ತೀವಿ. ಅದು ನನಗೆ ನಾವು ಪಡೆದಿರೋನಾಗಿ ಜಾಸ್ತಿ ಪಡೆದ್ರೆ ನಾನು ಜಾಸ್ತಿ ವಾಪಸ್ ಕೊಡಬೇಕು. ನಾವೆಲ್ಲರೂ ಜೊತೆಗೆ ಸೇರಿ ಮಾಡೋಣ ಅಂತ ಹೇಳಕ್ಕೆ ಇಷ್ಟ. ತುಂಬ ಧನ್ಯವಾದ ಚೇತನ್. ಧನ್ಯವಾದಗಳು. ಥ್ಯಾಂಕ್ ಯು ವಿಜಯ, ಚೆನ್ನಾಗಿ ಮಾತಾಡಿದ್ರಿ. ಧನ್ಯವಾದ. ಶಿಖರ್, ಇದು ಚೇತನ್ ಅವರ ಮನದಾಳದ ಮಾತು. ಒಂದಷ್ಟು ವಿಚಾರಗಳು ಅಂದರೆ ವಿವಾದಗಳು ಪದೇ ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅದಕ್ಕೆ ಸ್ಪಷ್ಟನೆಯನ್ನು ಕೊಟ್ಟರು ಮತ್ತು ತಮ್ಮ ಒಂದು ಕುಟುಂಬದ ಸಹಕಾರ ಮತ್ತು ವೈಯಕ್ತಿಕ ಜೀವನದ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದು ಅವರ ಸಂದರ್ಶನದ ವಿಶೇಷ. ನಮಸ್ಕಾರ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ.